ದುಃಖದ ಮೂಲ ಯಾವುದು ಅಂದ್ರೆ ಅಜ್ಞಾನ. ಎದರ ಬಗ್ಗೆ ಅಜ್ಞಾನ? ತಾನು ಯಾರಿದ್ದೇನೆ ಅನ್ನೋದ್ರ ಬಗ್ಗೆ ಅಜ್ಞಾನ. ಇದು ಒಂದು ಮಾತು ನಮಗೆ ತಿಳಿಬೇಕಾದ್ರೆ ಎಷ್ಟೋ ಜನ್ಮ ಹೋಗ್ತದೆ. ಎಲ್ಲ ದುಃಖಕ್ಕೆ ಮೂಲ ಕಾರಣ ಯಾವುದು ಅಂದ್ರೆ ನಮ್ಮ ಬಗ್ಗೆ ಇದ್ದ ಅಜ್ಞಾನ. ನಾವು ಯಾರಿದ್ದೇವೆ ಅನ್ನೋದು ನಮಗೆ ಗೊತ್ತಿಲ್ಲದೆ ಎಲ್ಲ ದುಃಖಕ್ಕೆ ಮೂಲ ಕಾರಣ ಅದು. ಅದಕ್ಕೆ ನಮ್ಮ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಯಾವ ವಿಶ್ವವಿದ್ಯಾಲಯದವರಿಗೆ ದುಃಖದ ಮೂಲ ಅಜ್ಞಾನ ಅಂತ ಹೊಳೆದದ್ದು ಹೇಳಿ? ದುಃಖದ ಮೂಲ ಅಜ್ಞಾನ ಅಂತ ಹೊಳೆದ್ರೆ ದುಃಖ ಅದನ್ನ ಕಳ್ಕೋಬೇಕನ್ನೋ ಅಜ್ಞಾನವನ್ನು ಕಳ್ಕೋಬೇಕನ್ನೋದು ಹತ್ತೈತಿ. ದುಃಖದ ಕಾರಣ ಏನು ಅನ್ನೋದು ಗೊತ್ತಾದ್ರೆ ಅದನ್ನು ಕಳ್ಕೋಬೇಕನ್ನೋ ಪ್ರಯತ್ನ ಮಾಡ್ತಾನೆ. ಆರಾಮ್ ಇರ್ಬೇಕಂತ ಆರಾಮ್ ಹುಡ್ಕಕ್ ಹೋದ್ರೆ ಆರಾಮ್ ಇರುದಿಲ್ಲ. ಅದು ಹುಡುಕೋದು ಬಿಟ್ಟು ಸುಮ್ಮನೆ ಇದ್ದಾಗ ಅನುಭವ ಬರುವಂತ ಸ್ಥಿತಿ ಅದು. ನ್ಯಾಳ ಬೆನ್ನು ಹತ್ತಿವಾದ್ರೆ ಅದೇನು ಸಿಗ್ಬೇಕ? ಯಾಕ್ರಿ? ನ್ಯಾಳಿ ಬೆನ್ನು ಹತ್ತಿ ಅದನ್ನ ಹಿಡಿಬೇಕಂತ ಹೋದ್ರೆ ಅದು ಮುಂದೆ ನ್ಯಾಳಿನ ಬೆನ್ನು ಹತ್ತಿವಾದ್ರೆ ಏನು ಸಿಗ್ಬೇಕ? ನೀನು ಹೊಳ್ಳಿ ನಿಂತ್ರ ತಾನು ಬೆನ್ನು ಹತ್ತದ. ಹುಡುಕುದ್ ಬಿಟ್ಟೆ ಅಂದ್ರೆ ಹೌದಿಲ್ಲ, ತಾನು ಬೆನ್ನು ಹತ್ತೈತಿ. ನೀನ ಅದೇನು ಅನುಭವ ಬರಾಕತ್ತೈತಿ. ಏನ್ ಅದಕ್ಕೆ ನಿಮ್ಮ ಬಗ್ಗೆ ಶ್ರವಣ ಮಾಡುವುದು ಜಗತ್ತಿನಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾದಂಥ ಸಾಧನೆ. ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಅನುಭವಗಳ ಮುಖಾಂತರ ಅದನ್ನು ಕೇಳಬೇಕು. ಈ ಶ್ರವಣದ ವಿಚಾರ ತಿಳಿಲಿಕ್ಕೆ ಹತ್ತಿ ಅಂದ್ರೆ ನಿನಗೆ ಅನುಭವ ಬರಾಕತ್ತೆ. ಸೌಭಾಗ್ಯ ಉಕ್ಕುವುದು. ಸಮಾಧಾನ ಶಾಂತಿಗೋಸ್ಕರವಾಗಿ ಜಗತ್ತಿನ ಯಾವ ವಸ್ತುಗಳನ್ನು ಅವಲಂಬಿಸದೆ ಇದ್ದವರು ಎಲ್ಲೋ ಒಬ್ರು ಅವರು ಸುಖದಿಂದ ಅದ. ಇದನ್ನ ಅವಲಂಬನ ಮಾಡಿದವರು ಯಾರು ಆರಾಮದಾರ? ಸುಖದಿಂದ ಇರ್ಬೇಕಂತ ಏನೇನು ಮಾಡ್ಕೊಂಡು ವ್ಯವಸ್ಥೆ ಆರಾಮದೆಯಾ? ಯಾಕ ಆರಾಮಿಲ್ಲ? ಇಷ್ಟೆಲ್ಲ ಹೇಳಿದ್ರು ಎಚ್ಚರ ಆಗಲಿಲ್ಲ. ಮತ್ತು ಅದ್ರ ಬೆನ್ನ ಯಾರೇನು ಮಾಡೋದು? ಅನುಭವಿಸ ಹೇಳ ಮತ್ತು ಮಗ ಊನ ಕಂಡು ಕೇಳಿ ಮತ್ತೆ ಅದ್ರ ಮ್ಯಾಗಿನ ಮೋಹನ ಅವ ಸ್ವರೂಪ ಅಂತ ತಿಳ್ಕೊಂಡು ಅವನ್ ಬೆನ್ನ ಹತ್ತಿ ಜನ್ಮ ಜನ್ಮಾಂತರದಿಂದ ವಾಸನ ಎಷ್ಟು ಗಟ್ಟಿ ಆಗಿಬಿಡುತ್ತೆ. ಇದು ಗಟ್ಟಿ ಆಗ್ಬೇಕಾದ್ರೆ ನಾನಾ ಆನಂದ ಸ್ವರೂಪ ಜಗತ್ತಿನ ವಸ್ತುಗಳು ಯಾವ ಸುಖರೂಪ ಅಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಆಗ್ಬೇಕಾದ್ರೆ ಬಹಳ ದಿನದ ಅಭ್ಯಾಸ ಬೇಕು. ನಿರಂತರ ಅಭ್ಯಾಸ ಮಾಡಿದಾಗ ಏನಾದ್ರು ಹೊಳೆದ್ರೆ ಹೊಳಿಬೇಕಿಲ್ಲ ಅಂದ್ರೆ ಹೊಳಿದು. ಅದಕ್ಕೆ ಸತತ ಅಭ್ಯಾಸ ಬೇಕು. ಮಾಡಿದ್ರೆ ಏನಾದ್ರು ಹೊಳೆದ್ರೆ ಪುಣ್ಯ ನಿಮ್ಗೆ. ಮತ್ತು ಏನು ವಾಸನೆಗಳು ಎಳ್ಕೊಂಡು ಹೋಗ್ಬಿಡ್ತವೆ. ಅನ್ಯದರಿಂದ ಸುಖ ಹೊಂದಬೇಕನ್ನೋ ವಾಸನೆಗಳು ಎಳ್ಕೊಂಡು ಹೋಗ್ಬಿಡ್ತಾವ. ಯಾವ ವಿಷಯದಿಂದ ನಿನಗೆ ಪೂರ್ಣ ಸಮಾಧಾನ ಐತಿ ಹೇಳ? ಏನು ಪ್ರಾಪ್ತಿ ಮಾಡ್ಕೊಂಡ್ರೆ ನೀ ಆರಾಮಿರ್ತಿ ಈ ಜಗತ್ತಿನೊಳಗ. ನೀನು ಮನಸ್ಸಿಗೆ ತಕ್ಕಂಗೆ ಎಲ್ಲ ಆತ್ಮ ಎದೆದ್ರಾಗ ನೀ ಆರಾಮಿರ್ಬೇಕು ಅನ್ನೋದು ಎಲ್ಲ ಮಾಡ್ಕೊಂಡು ಆರಾಮದೀಯಾ? ಯಾಕಿಲ್ಲ? ನೀ ತಪ್ಪು ತಿಳುವಳಿಕೆ ಮಾಡ್ಕೊಂಡು ಎದ್ರಾಗ ಐತಿ ಅಂತ. ಎದರೊಳಗೂ ಇಲ್ಲ. ಎಲ್ಲದಂಗಾರೆ ಎಲ್ಲಿ ಐತಿ? ಎಲ್ಲಾನು ನೋಡಿದಪ್ಪ ಸುಖ ಕೊಡ್ತಾವಂತ ಎದರಾಗೂ ಹಂಗಾರೆ ಇಲ್ಲ. ಹಂಗಾರೆ ಎಲ್ಲ ಇಲ್ಲದ ಎಲ್ಲಿ ಎಲ್ಲಿ ಐತದು? ಎಲ್ಲವನ್ನು ಆರೈದು ನೋಡಲು ಇಲ್ಲೆನಿಸದ ನೇಹ ಎಲ್ಲಿ ನೆಲೆಸುವುದು? ಎಲ್ಲಿ? ತನ್ನಲ್ಲಿ. ಅದು ನಿಮ್ ಸುಖ. ತನ್ನಲ್ಲಿ ಅಂದ್ರೆ ತಾನು ಯಾರು? ಯಾವಾಗಲೂ ಇದ್ದ ವಸ್ತು ನಾನು. ಯಾವಾಗಲೂ ಇದ್ದದ್ದು ಯಾವ್ದೈತಿ ಅದು ಸುಖರೂಪ ಐತಿ. ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗೆ ಆಗುವುದು ಅದು ಸುಖರೂಪ ಅಲ್ಲ. ವಿಷಯ ವಸ್ತುಗಳು ಒಮ್ಮೆ ಅದಾವ, ಒಂದು ಅವಸ್ಥೆ ಒಳಗಿದ್ದು ಮತ್ತೊಂದು ಅವಸ್ಥೆ ಒಳಗವಿಲ್ಲ. ಎಚ್ಚರಿಕೆ ಒಳಗಿದ್ದದ್ದು ಕನಸಿನಾಗಿಲ್ಲ, ಕನಸಿನಾಗಿದ್ದು ಎಚ್ಚರಿಕೆ ಆಗಿಲ್ಲ, ಎಚ್ಚರಿಕೆ ಕನಸಿನಾಗಿದ್ದದ್ದು ನಿದ್ದೆ ಒಳಗಿಲ್ಲ. ಆದ್ರೆ ನೀನು ಎಚ್ಚರಿಕೆ ಒಳಗೋದಿ, ಕನಸಿನೊಳಗೋದಿ, ನಿದ್ದೆ ಒಳಗೋ ನೀ ಅದಿ.
ನೀ ಹೆಂಗದಿ? ಅವಕ್ಕೆಲ್ಲ ಆಧಾರವಾಗಿ ಅವುಗಳನ್ನು ಅರಿಯುತ್ತ ಅವುಗಳಿಗೆ ಸಾಕ್ಷಿಯಾಗಿ ಅವುಗಳಿಂದ ಬಾಧೆ ಹೊಂದದೆ ಅದ ನೀನು ಯಾವಾಗಲೂ ಇದ್ದ ವಸ್ತು ನೀನು ಅದು ಸ್ವರೂಪ. ಅದು ತೋರೆಡುವುದು ಯಾವುವು ಅವು ಸ್ವರೂಪ ಅಲ್ಲ, ಅವು ನಿನ್ನ ಸ್ವರೂಪನ ಅಲ್ಲ, ಅವು ಇದಕ್ಕಿದ್ದಂಗೆ ಇರುದಿಲ್ಲ. ನೀನು ಎಲ್ಲ ವಸ್ತುಗಳಿಗಿದ್ರು ನೀನು ಇರುವಿಕೆಗೆ ಏನಾರು ಆಗೈತೆ ನೋಡು. ಅವಸ್ಥೆಗಳು ಬಂದು ಆದರೂ ಅವಸ್ಥೆಗಳು ಇಲ್ಲದಾಗೂ ಹೆಂಗದೀನಿ ಹಂಗಾಗಿ ನಿನ್ನ ಇರುವ ಹೆಂಗೈತಿ ಹಂಗಿದ್ರೆ ನೀ ಆರಾಮೈತಿ. ಅದನ್ನ ಬಿಟ್ಟು ಈ ತೋರ್ಕಿ ಬೆನ್ನು ಹತ್ತೀನಿ, ನಿನ್ನ ಆಧಾರದ ಮೇಲೆ ತೋರಿದಂತ ತೋರ್ಕಿ ಬೆನ್ನು ಹತ್ತೀನಿ, ಅದಕ್ಕೆ ಸಮಾಧಾನ ಇಲ್ಲ. ತೋರಿಕೆ ನೀನು, ಇರುವಿಕೆ ನೀನು. ಇರುವಿಕೆಗೆ ಏನಾರ ಆಗೈತೇನೋ, ತೋರ್ಕಿಗೆ ಏನಾರ ಆಗೈತಿ. ಏನಾರ ಆಗುದು ನೀನು, ಏನೂ ಆಗದೆ ಇದ್ದ ಇರು ನೀನು. ಇರುವಿನ ಕಡೆ ಲಕ್ಷ ಕೊಟ್ಟಾಗ ಅಲ್ಲಿ ಏನೂ ಆಗೇ ಇಲ್ಲ ಅನ್ನೋದು ಹೇಳ್ಬೋದು. ತೋರ್ಕಿ ಕಡೆ ಲಕ್ಷ ಕೊಟ್ಟಾಗ ಅದು ಆಗುದು, ಅದು ಬದಲಾವಣೆ ಆಗುದು, ವಿಕಾರ ಆಗುದು. ಇದ್ರಾಗ ಯಾವ್ದು ನೀನು, ಯಾವ್ದು ನೀನಲ್ಲ. ಇದನ್ನ ನಾವು ವಿಚಾರ ಮಾಡ್ಬೇಕಾಗೈತಿ ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ. ಮಾಡ್ಕೊಂಡೇ ದೊಡ್ಡ ಲಾಭವನ್ನು ಹೊಂದಿ ವಿಚಾರ ಮಾಡಿದ್ರೆ. ಮಬ್ಬಿಗೆ ಬಿದ್ದಿ, ವಿಷಯ ವ್ಯಾಮೋಹಕ್ಕೆ ಬಿದ್ದಿ ವಿಚಾರ ಮಾಡಕ್ಕೆ ಪುರ್ಸೊತ್ ಸಿಗುದಿಲ್ಲ. ದೊಡ್ಡ ಹಾನಿ ಅದು. ಬರೇ ಬಾಳ್ಯಾಕೆ ಬಡ್ಕೊಂಡು ಸತ್ತು ಎಷ್ಟೋ ಜನ್ಮಗಳು ಹಿಂಗ ಹೋದ. ಹಿಂಗ ಹೇಳಾದೆ ಹೋದವು ನಿನಗಿಲ್ಲ ನೆನವು ಹೋಗುತ್ತಿರುವುದು ಕಾಯ ವ್ಯರ್ಥ. ಇದರ ಲಾಭವ ತಿಳಿದವ ಯೋಗಿ ಸಮರ್ಥ. ಎಲ್ಲೋ ಒಬ್ರು ಇದರ ಲಾಭ ಮಾಡ್ಕೊಂಡು ನಾನು ಯಾರು, ನನ್ನ ನಿಜ ಸ್ವರೂಪ ಏನು, ಇವೆಲ್ಲ ನಾನು ಅನ್ನುವೆಲ್ಲ ನೆಲಬರಕ್ಕೆ ಬಂದದ್ದು. ಇವಾಗ ನಾನು ಅಂತೇನೆ, ಈ ಯಾವಾಗ ಇದ್ದು ಇರುವಿಗೆ ನಾನು ಅಂತ ಅನ್ನೋದು. ಈ ನಾಮರೂಪಗಳು, ಕಲ್ಪಿತ ನಾಮರೂಪಗಳಿಗೆ ನಾನು ನಂದು ಅಂತ ಹೇಳ್ಕೊಂಡು ಇದು ನೀನು ಅಲ್ಲ, ನಿನ್ನದು ಅಲ್ಲ ಅಂತ ಹಿಂಗೆ ತಿಳ್ಕೊಂಡು ಯಾವ ಇರ್ತಾನ ಅವರಾಮಿರ್ತಾನ. ತಾನಲ್ಲದನ್ನೆಲ್ಲ ಕೈ ಬಿಟ್ಟ ಉಳಿದದ್ದು ಯಾವ್ದೈತಿ, ಬಿಡ್ಲಿಕ್ಕೆ ಬಾರದಂತ ವಸ್ತು ಯಾವ್ದೈತಿ ಅದ ತಾನು. ಇದು ಯಾವುದು ನಾನಲ್ಲ ಅನ್ನೋದು ಹೊಳಿಬೇಕಾದ್ರೆ ಬಹಳ ದಿನ ಬೇಕು. ನಿಜವಾದ ನಾನು ಯಾರು ಇದ್ದೇನು ಅನ್ನೋದು ಅನುಭವ ಬಂದಾಗ ಇವು ನಾನಲ್ಲ ಅನ್ನೋದು ಖಾತ್ರಿ ಆಕೈತಿ. ಸಮಾಧಿ ಹೊಂದಿ ಖಾತ್ರಿ ಮಾಡಿಕೊಂಡಾಗ ಚಿಂತೆ ಕಡಿತೈತಿ. ಅಲ್ಲಿ ಮಠ ಸಂಶಯನ ಐತಿ. ಇದು ಹಂಗ ಹೇಳ್ತಾರ ಬಿಡಪ್ಪ, ಇದು ನಾನದು. ಸಂಶಯ ಭಾವನೆ, ಅಸಂಭಾವನೆ, ವಿಪರೀತ ಭಾವನೆಗಳು ಅವು ಗಟ್ಟಿಯಾಗಿಬಿಟ್ಟವು. ಅದಕ್ಕೆ ನಿತ್ಯ ನಮ್ಮ ಇರುವಿನ ಬಗ್ಗೆ ಕೇಳೋದ್ರಿಂದ ಈ ಸಂಶಯ ಭಾವನೆ, ಅಸಂಭಾವನೆಗಳು, ವಿಪರೀತ ಭಾವನೆಗಳು ಎಲ್ಲ ನಿವಾರಣೆ ಆಗ್ತದೆ. ಅವಾಗ ನಿನಗೆ ಜ್ಞಾನೋದಯ ಆಗ್ತೈತೆ, ಅವಾಗ ಚಿಂತೆ ಕಲಿತೈತಿ. ಅದಕ್ಕೆ ನಿರಂತರ ಅಭ್ಯಾಸ ಮಾಡಬೇಕು. ಖಾತ್ರಿ ಆಗೋ ಮಠ, ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಳ್ಳೋ ಮಠ ಇದನ್ನು ಬಿಡಬಾರದು. ನಿತ್ಯ ಇದು ನಡಿಬೇಕು ಅವ್ಯಾಹತವಾಗಿ. ತೈಲದಾರಾವತ್ತ ಅಂತಂದ, ಎಣ್ಣೆ ಬಿಟ್ರಿ ಹಂಗೆ ಕಟ್ಟಾಕದಂಗೆ ಒಂದಾತಿ ಬೀಳ್ತೈತಿ. ಹಂಗ ನೀರು ಸುರಿಯೋದು ಕಟ್ ಆಕೈತಿ. ಎಣ್ಣೆ ಏಕಧಾರಾಗಾರವಾಗಿ ಬೀಳ್ತೈತಿ. ಹಂಗ ಒಳಗ ಅನುಸಂಧಾನ ನಡಿಬೇಕು ನೋಡಿ. ಹೆಂಗ್ ನಡಿಬೇಕು ನೋಡಿ ಧ್ಯಾನ ಅಂತಿದ್ರೆ. ನಾಗ್ನೂರಾಗ ಜೇನುತುಪ್ಪ ತಂದು ಕೊಡ್ತಿದ್ವಿ ಹುಡುಗರು. ಅವ್ ಜೇನವನ್ನು ಬಿಡಿಸ್ಕೊಂಡ ಅದನ್ನ ರಿಬ್ಯಾಗ ಹಾಕಿ ಹಿಂಡ್ತಿದ್ವಿ. ಅದನ್ನ ಅಜ್ಜವರು ಈ ಪ್ರಕಾರ ನಡಿಬೇಕು ನೋಡಿ ಧ್ಯಾನ ಅಂತ. ಹೆಂಗ ಏಕ ಬೀಳ್ತೈತಿ ನೋಡಿ, ಇದು ಹಿಂಡುವ ಏಕ ಬೀಳ್ತೈತಿ. ಧ್ಯಾನ ಹಿಂಗ ನಡಿಬೇಕು ನೋಡಂತ. ಅಭ್ಯಾಸ ಸತತ್ ನಾವು ಬಿಟ್ಟು ಬಿಡ್ತೇವೆ. ಬಿಟ್ಟು ಕೂಡಲೇ ಮತ್ತದು ಅನಾತ್ಮ ವಿಚಾರ ಬಂದು ಹೊಕ್ಕ ಬಿಡ್ತೈತಿ, ತನ್ನಂಗೆ ಮಾಡ್ಕೊಂಡ್ಬಿಡ್ತೈತಿ. ಯಾರಿಗೆ ಯಾವ್ದ್ರ ಧ್ಯಾನ ಇರ್ತೈತಿ ಅವರು ಅದೇ ಇರ್ತಾರೆ, ಎದ್ರ ನೆನಪು ಮಾಡ್ತಾರೆ ಅದೇ ಇರ್ತಾರೆ. ಯದ್ಭಾವಂ ತದ್ಭವತಿ. ನಮಗ್ ಬೇಕಾದದ್ದು ಐತು, ಬೇಡಾದದ್ದು ಐತು. ನಾವು ಏನ್ ನೆನಪು ಮಾಡ್ತೇವಿ ಅದ್ರಾಗ ನಮ್ಗೆ ಬೇಕಾದದ್ದು ಐತಿ, ಬೇಡಾದದ್ದು ಐತಿ. ಏನ್ ನೆನಪು ಮಾಡ್ತೇವ್ರಿ ನಾವು? ಎಚ್ಚರ ಆಗ್ತೀವಿ. ಬೇಕಾದದನ್ನ ನೆನಪು ಆಗಿದೇವ, ಬೇಡಾದದನ್ನ ನೆನಪು ಓರೆಡುವಂತ ವಿಷಯ ವಸ್ತುಗಳ ನೆನಪು ಮಾಡ್ತೀವಿ. ಯಾಕವ ಅವು ಸುಖ ಕೊಡ್ತಾವ ಅಂತ ತಿಳುವಳಿಕೆ. ಎಷ್ಟು ಜನ್ಮದಿಂದ ಐತಿದು.
ಅದು ಗಟ್ಟಿ ಆಗ್ಬಿಟ್ಟೈತಿ. ಯಾವುದು ಮನುಷ್ಯನೊಳಗೆ ಗಟ್ಟಿ ಇರ್ತೈತಿ ಅದರ ನೆನವನಾಗ ಇರ್ತಾನೆ. ಇದು ಗಟ್ಟಿ ಆಗ್ಬೇಕಲ್ಲ, ನನ್ನಲ್ಲಿ ಐತಿ ನನಗೆ ಬೇಕಾದದ್ದು, ಅದ್ರಾಗ ಇಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಆದಾಗ ಅದನ್ನ ಕೈ ಬಿಟ್ಟು ಆತ್ಮಚಿಂತನದ ಅಭ್ಯಾಸದಾಗ ತೊಡಗ್ತಾನೆ. ಹೊಳಿಬೇಕಲ್ಲ, ನಾವು ಹೊಳೆದ್ರೆ ಪುಣ್ಯ ನಿಂದ. ಎಷ್ಟು ಜನ್ಮದ ಪುಣ್ಯ ಆಯ್ತು ನಿಮ್ಗೆ ಹೊಳೆದ್ರೆ, ಇಲ್ಲ ನೀ ಅದ್ರಾಗ ಇದ್ದೇನೆ ಹೇಳ್ತೇನೆ ಕೇಳ್ತೇನೆ ಅಂದ್ರೂ ಹೊಳೆದಿಲ್ಲ ನಿನಗದು. ಮತ್ತು ಬಿಡು ಬರ್ಸತ್ತೆ ಅಲ್ಲೇ ಹೋಗುದಿಲ್ಲ, ಏನ್ ಚಾಳಿ ಹೋಗುದಿಲ್ಲ. ಏನ್ ಅದಕ್ಕೆ ಸೇರಿ ಸವಾಸ್ಯರಾಗಬೇಕಂತಿದ್ರು. ಅದು ಹೊಳೆದು ಹಾಕ್ಬೇಕಾದ್ರೆ ಇದ್ರ ಅಭ್ಯಾಸ ಜೋರಾದಾಗ ಅದು ಕಡಿಮೆ. ವಿಷಯ ಚಿಂತನ ಕಡಿಮೆ ಆಗ್ಬೇಕಂದ್ರೆ ಆತ್ಮಚಿಂತನ ಬಲಿಬೇಕು. ಅಂದಾಗ ಇದು ನಮ್ಗೆ ಗಟ್ಟಿ ಆಗೈತೆ. ಅದಕ್ಕೆ ಆತ್ಮಚಿಂತನ ಬರೆಸುವಂತ ವಿಷಯ ಚಿಂತನ ಕಡಿಮೆ ಮಾಡ್ಕೊಂತ ಹೋದಾಗ ಅನುಭವ ಬರ್ತದೆ. ಬರೇ ಅದ ಹೆಸನ ಮತ್ತೊಂದು ಏನಿಲ್ಲ, ಖಾಲಿ ಕುಂತ್ಕೂಲೆ ಅದ. ಹೌದಿಲ್ಲ, ಉದ್ಯೋಗ ಇಲ್ಲದ್ದು ಮತ್ತೇನದು ಊರು ಕೆಡಿಸಿದ್ವು ಅಂತ. ಊರಂದ್ರೆ ಇಂದ್ರಿಯಗಳ ಮಜಾಕ್ ಬಿದ್ದು ಬಿಡ್ತೀವಿ. ಉದ್ಯೋಗ ಇಲ್ಲದ್ದು ಊರು ಕೆಡಿಸ್ತೀವಿ. ಉದ್ಯೋಗ ಅಂದ್ರೆ ಅದ ಕಾಯಕ ಯಾವುದೊಂದು ಆತ್ಮಚಿಂತನದ ಅಭ್ಯಾಸ ಮಾಡೋದು, ಆತ್ಮ ಸುವಿಚಾರವೇ ಕ್ರಿಯೆ, ಅದೇ ಉದ್ಯೋಗ. ಅದು ಇಲ್ಲಕ್ಕೆ ಮತ್ತಿದ ಚಲೋ ಅಲ್ಲ. ಇದ ಸುಖರೂಪ ಅಂತ ತಿಳ್ಕೊಂಡ ವಿವೇಕ ಇಲ್ಲದವ್ರಿಗೆ ಇವ ಇಂದ್ರಿಯಗಳ ಮಜಾ ಮಾಡೋದಪ್ಪ. ಏನಾರ ತಿನ್ನೋದು ತಗೋಪ್ಪ, ಖಾಲಿ ಕುಂತೀವಿ. ಏನಾರ ನೋಡ್ಯಾರ ತಿನ್ನೋದು ಆದ ಕೂಡಲೇ ಹಾಕಿ ತುಂಬ್ತಿದ್ರೆ ನೋಡೋರಪ್ಪ. ಹೌದಿಲ್ಲ, ಕಣ್ಣಿನ ರೂಪ ಗಾಯನ ಕೇಳೋದು ಅತಾಗಿನ ಮಜಾ ಮಾಡೋದು. ಅವ್ ಮಾಡಿದ್ಲಿ ಮತ್ತೇನೈತಿ, ಅವ ಇಂದ್ರಿಯಗಳ ಕೆಲಸ ಒಂದಿಲ್ಲ ಒಂದು ಇಂದ್ರಿಯ ಪತ್ ಮುಡಿದ ಕೂಡಲೇ ಚಾಲು ಆಯ್ತು ಮತ್ತೆ ಬೇರೆ ಕೆಲಸ. ಹೌದಿಲ್ಲ, ಅದೇ ವ್ಯವಹಾರ, ಮತ್ತೊಂದು ಏನು ಮಾಡಿದ. ಜನ್ಮಾಂತರ ಇದನ್ನ ಮಾಡ್ಕೊಂತ ಬಂದಿ. ಏನ್ ದೊಡ್ಡ ಕಮ ಮಾಡಿದ್ದ ಮಾಡೋಕೆ ಸುಳದಾಸ ಅಂತ ಏನು ಕಂಡಿವನಿಲ್ಲ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ, ಹುಟ್ಟಿದ ಮ್ಯಾಗ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ. ಸಾಯು ತನಕ ಇವ ಸಂಸಾರದೊಳಗೆ ಗಂಡ ಆಗೊಂಡು ಏನ್ ಸುಖ ಕೊಡ್ತೈತಿ, ಗಂಡ ಸುಖ ಕೊಡ್ತೈತಿ, ಮಕ್ಕಳು ಸುಖ ಕೊಡ್ತಾವ, ನನ್ನ ಹೊಲ ಕೊಡ್ತೈತಿ, ನೌಕರಿ ಕೊಡ್ತೈತಿ. ಹೌದಿಲ್ಲ, ವ್ಯಾಪಾರ ಕೊಡ್ತೈತಿ, ಬರೇ ಇದ ಹೆಸರದಾಗ ಹೋಗ್ತದೆ. ಏನ್ ಮಾಡ್ಕೊಂಡು ಮನುಷ್ಯ ಕುಲದ ಜನನದ ಲಾಭ ಎದರೊಳಗೈತೆ ಅನ್ನೋದು ಹೊಳಿತಿಲ್ಲ. ನಿನ್ನ ನಿಜವನ್ನ ನೀ ತಿಳ್ಕೊಳ್ಳೋದ್ರೊಳಗೈತಿ. ಯಾರು ನಿನಗೆ ಇದನ್ನ ಹೇಳವ್ರ? ಯಾರು? ಮನುಷ್ಯನ ಜನ್ಮದ ಸಾರ್ಥಕತೆ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ದುಡ್ಡು ಗಳಿಸ್ಬೇಕು, ಬಹಳಷ್ಟು ಮಕ್ಕಳು ಮರಿ ಗಳಿಸ್ಬೇಕು, ಜಗತ್ತಿನ ಕೀರ್ತಿ ಇವನು ಗಳಿಸಿರಕೈತಿ. ಲಾಭ ಉಪಯೋಗ ಇಲ್ಲ. ಸುರನರ ವಂದ್ಯತೆಯಿಂದ ಉದೇನು, ಸರಸಾಲಂಕೃತಿ ರೂಪಿಂದೇನು, ಬಹುಸಿದ್ಧಿಗಳನ್ನು ಪಡೆಯಲಾದ್ರಿ. ಜಗತ್ತೆಲ್ಲ ಕೊಂಡಾಡಿದ್ರಿ, ಎಲ್ಲಾ ಲೋಕದವರು ನಿನ್ನ ಹೊಗಳಿದ್ರಿ, ಅದು ಉಪಯೋಗ ಇಲ್ಲ. ಜನರ ಮೆಚ್ಚುತ್ತಾ ನಿನ್ನನ್ನು ಕೈಲಾಸಕ್ಕೆ ಒಯ್ಯವರೇ. ಅವ್ರು ಹೊಗಳಿಲ್ಲ ಅಂದ್ರೆ ನಿನಗೆ ಆರಾಮಿರಾಕ್ ಬರುದಿಲ್ಲ. ಜನರು ಹೊಗಳಿದ್ರ ಮ್ಯಾಗ ನಿನಗೆ ಆರಾಮಿರಾಕ್ ಬರುತ್ತೆ. ಬಹುಪುರ ಸ್ವಾಮಿಗಳು ರಾಜರಿಗೆ ಹೊಗಳ್ತಾರದಲ್ಲ, ಹೊಗಳಂಪಟ್ರು. ಹೊಲ ಹಚ್ಚಿರ್ತಾರೋ, ಭೂಮಿ ಸೀಮೆ ಹಚ್ಚಿರ್ತಾರೋ ಹೊಗಳ್ತಾರ. ಅವ್ರು ಹಂಗ ಹೋಗತ್ತಾರ. ನಾವು ಯಾಕ್ರಿ ನೀನು ಅದನ್ನ ಹೊಗಳ್ತಿ. ಆತ್ಮಾನಂದ ಮಹಾರಾಜ್ ಜೈ, ಹೌದಿಲ್ಲ, ಅವರಿಂದ ನಿನಗೆ ಏನಾರ ಆಗಿತ್ತಂದ್ರೆ ಜೈ ಅಂತೀನಿ, ಇಲ್ಲ ಅಂದ್ರೆ ನಿನ್ ಭಯ ಬರುದಿಲ್ಲ ಜೈ ಅನ್ನ. ಹೌದಿಲ್ಲ, ಅಲ್ಲ, ಯಾರಾದ್ರೂ ಜಗತ್ತು ನಮ್ಮಿಂದ ಏನಾರ ಸಿಕ್ಕಿದ್ರೆ ನಮ್ಮನ್ನು ಹೊಗಳ್ತಾರ, ಸಿಗ್ಲಿಲ್ಲ ಅಂದ್ರೆ ಅದರಂತೇಳಿ ಏನೈತಿ. ಹೌದಿಲ್ಲ, ನೀ ಅನುಕೂಲ ಆದಿ ನಿನ್ನ ಹೊಗಳ್ತೇನೆ, ನೀ ತಿರುಗಿ ನಿತ್ತಿ ಹೊಳ್ ನಿತ್ತಿ ಅಂದ್ರೆ ನಿನ್ನ ತಿರುಗಿ ಅದಂತೆ ತೆಗಳಾಗ್ತಿಲ್ಲ. ಕೆರೆ ಕುಡಿಯಾಕ ನೀ ರೊಕ್ಕ ಕೊಡಾಕೈತಿ, ಸೌಕಾರ ಅಂತ ಸೌಕಾರ ಅವನ್ ಕಟ್ರಿ, ಅವ್ನು ನಮ್ಮ ಸೌಕಾರ ಮುಂದೆ ಇಲ್ಲ ಅಂತ ಅನ್ಬೋದಿಲ್ಲ. ಕೊಡ್ಲಿಲ್ಲ ಅಂದ್ರೆ ಅದೇನ್ ಮಾಡೋದು, ಅದೇನ್ ಮಾಡೋದು, ತಗೊಂಡು ಏನ್ ಮಾಡೋದು.
ಹಿಂಗೆಲ್ಲ ಅನುಕೂಲ ಆದ್ರೆ ಒಳ್ಳೆ ಹೊಗಳ್ತಾರೆ, ಪ್ರತಿಕೂಲ ಅಂತ ಜಗತ್ತಿನ ಆಟ ಐತಿ. ಹುಚ್ಚರು ಕೂಡಿಂದ ಹೌದು ಅನ್ಸೋದು ಎದಕ್ಕೆ? ಜಗತ್ತಿನ ಮಾನ ಅಪಮಾನಗಳ ಕಡೆ ಲಕ್ಷ ಕೊಡದ ಇರಾವ ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವನ್ನು ತಾಳದಿ ಸಮಾಧಾನಿಯಾಗಿರಬೇಕು. ಜಗತ್ತದು ಹುಚ್ಚರ ಸಂತೆ ಅದು. ತಿಳಿದವರಲ್ಲ, ಎಲ್ಲರೂ ಹುಚ್ಚರು ಅಂತ. ಹುಚ್ಚರ ಕಡೆಯಿಂದ ಹೌದು ಅನ್ಸೋದು. ಹುಚ್ಚರ ಆಸ್ಪತ್ರೆ ಇದೆಲ್ಲ, ಹೌದು. ಎಲ್ಲರೂ ಹುಚ್ಚರ, ಶಾನ್ಯಾರ ಯಾರು ಇಲ್ಲಿ ಹೋಗ್ಬಾರ್ದು. ಜಗತ್ತೆಲ್ಲ ಹುಚ್ಚರ ಆಸ್ಪತ್ರೆನೇ ಇದೆ. ಈ ಹುಚ್ಚರು ಕೂಡ ನಾವು ಹುಚ್ಚರಂಗಿದ್ದಾಗ ಹೌದಿಲ್ಲ. ಇಲ್ಲ ನೀ ಅವ್ರಿಗೆ ಇದನ್ ಮಾಡಕ್ ಹೋದಾಗ ಕೊಕ್ಕೊಂಡು ಬಿಡಿತಾನೆ. ಅಜ್ಞಾನಿಗಳು ಕೂಡ ಅಜ್ಞಾನಿ ಹಂಗೆ ಇರ್ತಾನ. ಜ್ಞಾನಿ ತಿಳಿದವ ಅರಿಯದ ಮೂಢನ ಪರಿಯುಳು ನಿಜವನ್ನು ಅರಿದ ಯೋಗಿ ತನ್ನ ಕುರು ದೂರದೆ ತರ್ಕಿಸದೆ ಸುಮ್ಮನೆ ಎಲ್ಲರ ಹುಚ್ಚರು ಕೂಡ ಹುಚ್ಚರಂಗೆ ಇರ್ತಾರೆ. ಯಾರು ತಿಳ್ಕೋಬೇಕನ್ನ ಅವ್ರಿಗೆ ಎಷ್ಟ ಹೇಳ್ತಾನ. ಉಳ್ಕಿದವ್ರಿಗೆ ಅವ್ರು ಕಂಡವ್ರು ಅವ್ರಂಗ, ನೀ ಕಂಡ ನಿನ್ನಂಗ, ಕಂಡವರೆಲ್ಲರಿಗೂ ಓಲೆ ಸಿಗುತ್ತೆ. ಆಯ್ತಪ್ಪ ನಿನ್ನಂಗ ನೀ ಹಂಗೆ ಹೇಳ್ತಾನೆ, ಹೊಡಿ ಚಿಕಡಿ ನಿನ್ಗೆ ಹೆಂಗ್ ತೆಗೈತಿ ಹೇಳಿದ್ರೆ ವಿರೋಧಕೈತಿ ಅಂತ ಅವ್ರಿಗೆ ಹೇಳಕ್ ಹೋಗ್ಬೇಕು. ಯಾರು ತಾನಾಗಿ ಹಸದು ಬಂದಿರ್ತಾರೆ ಅವ್ರಿಗೆ ಇದನ್ನು ಮಾರ್ಗದರ್ಶನ ಮಾಡಿ, ಕಂಡಲ್ಲೇ ಇದನ್ನು ಹೇಳಕ್ ಹೋಗ್ಬಾರ್ದು. ಅದು ಬೇಕಲ್ಲ. ಜಗತ್ತಿನ ಜನರು ಕೂಡ ಜಗತ್ತಿನಂಗೆ ತನ್ನಗತ್ನೆ ತಾಯಿದ ಕಲಿಬೇಕು. ಬಳಸದ ಅದ್ವೈತವು ಭಾಷದಲ್ಲಿ ನಿನ್ನೊಳಗೆ ಏಕೋಭಾವಡಿ ಒಡಗೂಡು ಅಂದರೆ ದೃಶ್ಯಕ್ಕೆ ವಿಲಕ್ಷಣವಾದಂತಹ ನಿನ್ನ ಸ್ವರೂಪದಲ್ಲಿ ಯಾವಾಗ ನೆಲೆಯಾಗಿ ನಿಲ್ತಿದೆ ಅವಾಗ ನಿನಗೆ ಸಮಾಧಾನ. ವಸ್ತು ಇರುವುದೊಂದು, ಅದು ತೋರುವುದೊಂದು. ಇದಕ್ಕೆ ವಿವರ್ತ ಅಂತ. ಇರುವುದೊಂದು, ತೋರುವುದೊಂದು. ಅದು ಇರೋದು ಬಡ್ಡಿ ಐತಿ, ಮನುಷ್ಯರ ಹಂಗೆ ತೋರ್ತೈತಿ. ಹಗ್ಗೈತಿ, ಹಾವಿನ ಹಂಗೆ ತೋರ್ತೈತಿ. ಕಪ್ಪಿ ಚಿಪ್ಪೈತಿ, ಬೆಳೆ ಹಂಗೆ ತೋರ್ತೈತಿ. ಅದೆಲ್ಲ ನಿನ್ನ ಭಾವದೊಳಗೆ ತೋರೈತದ. ನಿಜವಾಗಿ ಹಗ್ಗೇನು ಹಾವಾಗಿಲ್ಲ, ಆ ಕಪ್ಪಿ ಚಿಪ್ಪೇನು ಬೇಳೆ ಆಗಿಲ್ಲ, ಅದು ಬಡ್ಡಿಯನ್ನು ಕಾಳಾಗಿಲ್ಲ. ಅದು ಇರುವಂಗೆ ಐತಿ. ನಿನ್ನ ಭಾವದೊಳಗೆ ಹಂಗೆ ಮಾಡ್ಕೊಂಡು, ನಿನ್ನ ದೃಷ್ಟಿನ ಹಂಗಾಗೈತಿ. ದೃಷ್ಟಿ ಪರಕಾಗೈತಿ. ಅದಕ್ಕೆ ನಿನಗೆ ಭಯ ಉಂಟಾಗೈತಿ. ನೋಡೋ ದೃಷ್ಟಿ ಸರಿ ಇಲ್ಲದಕ್ಕೆ. ಸರಿಯಾಗಿ ಯಥಾರ್ಥ ವಸ್ತು ಹೆಂಗೈತಿ ಹೆಂಗೆ ತಿಳ್ಕೊಂಡಿದ್ರೆ ಇಲ್ಲ ಈ ಜಗತ್ತು ಬ್ರಹ್ಮ ಸ್ವರೂಪನ ಐತಿ. ಇದೆಲ್ಲ ಇನ್ನೇನು ತೋರ್ತೈತಿ ನಿನಗೆ ವಿಪರೀತ ಭಾವನೆ. ಯುಗಪದ್ ವಿಪರೀತತ್ವ ಮಾಯಾಯ ಏಕಲಕ್ಷಣಂ. ಇದು ಮಾಯ ಲಕ್ಷಣ. ಅದು ಇದ್ದದ್ವ ಇಲ್ದಂಗ ತೋರ್ತೈತಿ, ಒಂದು ನಮೂನಿ ತೋರ್ತೈತಿ. ನೀನ ಕಲ್ಪಿಸ್ಕೊಂಡಾಗ ನಿನಗೆ ನಿನ್ನ ಆಧಾರದ ಮೇಲೆ ಎಲ್ಲ ನಿನ್ನನ್ನು ಅವಲಂಬಿಸಿಕೊಂಡು ತೋರ್ತೈತಿ. ನಿನ್ನನ್ನು ಆಶ್ರಯಿಸಿಕೊಂಡ ಐತೆ ಅದು. ಅದಕ್ಕೆ ಸ್ವತಂತ್ರತೆ ಇಲ್ಲ. ಯಾವ ವಿಶ್ವವಿದ್ಯಾಲಯದವರಿಗೆ ಸಮಾಧಾನ ಶಾಂತಿ ಐತೆ, ತೃಪ್ತಿ ಐತೆ ನಿನಗೆ? ಎಷ್ಟು ಡಿಗ್ರಿ ಪಡೆದೇನಂದ್ರೆ ನಿನಗೆ ನೆಮ್ಮದಿ ಐತೆ? ಎಷ್ಟದಾವ ನಿನಗೆ ಡಿಗ್ರಿ? ಅಷ್ಟು ಪಡೆದಿಪ್ಪ, ಯಾವ ಉಳಿಲಿಲ್ಲ. ಎಷ್ಟು ಡಿಗ್ರಿ ಅದಾವ? ಉತ್ತರ ಧ್ರುವದಿಂದ ಹಿಡಿದು ದಕ್ಷಿಣ ಧ್ರುವದವರೆಗೆ ಡಿಗ್ರಿ ಬಿರುದು ಬಾವಲಿಗಳನ್ನು ತಗೊಂಡು ನೆಮ್ಮದಿ ಐತೆ? ಇಲ್ಲ. ನಿನಗೆ ಬಿರುದು ಕೊಟ್ಟವ ಯಾವ? ಅವ ಜ್ಞಾನಿನ, ಅವ ಅಜ್ಞಾನಿನ. ಬಲ್ಲವ್ರು ಕೊಡ್ಬೇಕಲ್ಲ ನಿನಗೆ ಬಿರುದು. ಬಲ್ಲವ್ರ ಕಡೆಯಿಂದ ತಗೊಂಡಿನ ಡಿಗ್ರಿ ಯಾಕ್ರಿ? ನಿಮ್ಮ ವಿಶ್ವವಿದ್ಯಾಲಯದ ವಿದ್ಯಾ ನಾಲಾಯಕ್ ವಿದ್ಯೆ ಅದು. ಕಲ್ಲಾಗ ಮಣ್ಣಾಗ ಹುಡ್ಕಾಕತ್ತೀರಿ ಇಲ್ಲದಲ್ಲಿ. ಎಂದು ಸಿಗ್ಬೇಕು? ಎಷ್ಟು ಜನ್ಮಕ್ಕೆ ಸಿಗ್ಬೇಕು ನೀವು? ಹಂಗೆ ಕೈ ಹಿಡ್ಕೊಂತ ಹೋಗವ ಕತ್ತಲ್ದಾಗ.
ಕಲ್ಲಾಗ ಮಣ್ಣಾಗ ಸಿಗ್ತೈತಿ ನಾವು ನಿನಗೆ ಬೇಕಾದ ಜಡ ವಸ್ತು ನಾವು ಎರಡು ವಸ್ತು ಕೂಡಿಸಿದ್ರೆ ಮೂರನೇ ವಸ್ತು ತಯಾರಕೈತಿ. ಅದು ವಿಕಾರ ಆಗೋ ದಿನಸ್ದಾಗಿಂದ ತಯಾರದು ವಿಕಾರ ಆಕೈತಿ. ಕೆಡ್ಲಾರ್ದಂಥ ವಸ್ತು ಯಾವುದನ್ನಾರ ಶೋಧ ಮಾಡಿ ನೀ ಶೋಧ ಮಾಡಿದ್ವಿ ಎಲ್ಲ ಕೆಟ್ಟ ವಿಕಾರ ಆಗುವ ನಾವು. ಹೌದಿಲ್ಲ? ಕೆಡ್ಲಾರ್ದಂಥ ವಸ್ತು ಅಂದ್ರೆ ನಿನ್ನನ್ನು ಏನಾರ ಶೋಧ ಮಾಡ್ಕೊಂಡಿ ಆತ್ಮ ಸಂಶೋಧನದೊಳಗೆ ಯಶಸ್ವಿಯಾಗಿ ಎಲ್ಲರನ್ನು ಮೋಹಕ್ಕೆ ಹಾಕುವುದು ವಿದ್ಯೆ. ಅದು ನಿನ್ನ ವಿಶ್ವವಿದ್ಯೆ ಎಲ್ಲ ಆಶಾಜಾಲದಲ್ಲಿ ಕೆಡುವುದು. ಅದು ವಿದ್ಯಾನ ಅಲ್ಲ. ನಿಜವಾದ ಸಾಧಕನು ಸಾಧಕಾವಸ್ಥೆಯಲ್ಲಿ ಶರೀರವನ್ನು ಪ್ರಾರಬ್ಧದ ಮೇಲೆ ಹಾಕಿಬಿಟ್ಟಿರುವ ಪ್ರಾರಬ್ಧ ಇದ್ದಂಗೆ ಆಗೈತಿ ಕೂಡ ಅಂತ ಎತ್ತಿ ಮಾಡಕ್ ಹೋಗ್ಬೇಕು. ಹಿಂಗ ಆಗ್ಬೇಕು, ಹಿಂಗ ಮಾಡ್ಬೇಕು ಮುಂದಿರ್ತದನ ಆ ಶರೀರದ ಆಗು ಹೋಗುಗಳ ಬಗ್ಗೆ ಚಿಂತೆ ಮಾಡಕ್ ಹೋಗಲ್ಲ. ನಿಜವಾಗಿ ಅದರ ಅಭ್ಯಾಸದಾಗ ತೊಡಗಿದ ಶರೀರ ಚಿಂತೆ ಮಾಡ ತನ್ನ ಚಿಂತನೆ ಆತ್ಮಚಿಂತನದಾಗಿ ನಮ್ಗೆ ಶರೀರ ಚಿಂತೆ ಮಾಡೋ ಕೆಲಸ ತಾನಲ್ಲ. ಅದು ಇನ್ನೊಬ್ಬರ ಬಗ್ಗೆ ಯಾರ ಚಿಂತೆ ಮಾಡ್ತಾರೆ? ತನಗೇನಾರ ಆದ್ರೆ ಅಷ್ಟೇ. ಹೌದಿಲ್ಲ? ನಿನ್ನ ಕಡೆ ಲಕ್ಷ ಕೊಟ್ಟೆ ಅಂದ್ರೆ ಇರುವಿನ ಕಡೆ ಲಕ್ಷ ಕೊಟ್ಟ ನಿನಗೇನೂ ಆಗಿಲ್ಲ. ನಿಂದ ಚಿಂತೆ ಮಾಡೋ ಕೆಲಸ ಏನೈತಿ ನಿನಗೆ? ಇದು ನಾನಲ್ಲ, ಇನ್ನೊಬ್ಬರ ಶರೀರ ನಮಗೇನು ಸಂಬಂಧ ಇಲ್ಲ. ನಿಂದ ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡ? ನೀನ ಕಲ್ಪಿಸ್ಕೊಂಡು ಇದನ್ನೆಲ್ಲ ನಿನ್ನ ಕಲ್ಪನಾದ ಬಲಿಯ ನೀನ ಸಿಕ್ಕೊಂಡು ಒದ್ದಾಡ್ಲಿಕ್ಕೆ ಕನಸು ನೀನ ಮಾಡ್ಕೊಂಡಿವೇನೆ. ದೇವ್ರ ಮುಂದೆ ಮಾಡಿದ ನಿನಗೆ ಯಾಕ್ರಿ? ಯಾರ ಮಾಡಿದನ ಕನಸು? ನೀನ ಮಾಡಿದ್ದದು. ಎಚ್ಚರಿಕೆ ವಾಸನ ಅದು ಕನಸು. ಈ ಜಗತ್ತಿನೊಳಗೆ ನೀ ಹೆಂಗ ನಡ್ಕೋತೀನಿ ನಾವು ಹಂಗೆ ಪಡ್ಕೋತೀನಿ. ಇನ್ನೊಬ್ರು ಕೂಡ ಒಳ್ಳೆ ರೀತಿಯಿಂದ ನಡ್ಕೊಂಡು ನಿನಗೆ ಒಳ್ಳೆಯದಾಕೈತಿ, ಕೆಟ್ಟ ರೀತಿಯಿಂದ ನಡ್ಕೊಂಡ್ರೆ ಕೆಟ್ಟ ನಿನ್ನ ಕೈ ಒಳಗೈತಿ ನಿನ್ನ ಭವಿಷ್ಯ. ಹೆಂಗ ಬದುಕಬೇಕು ಅನ್ನೋದು ಇನ್ನೂ ಹೊಳಿವತ್ತು. ನಮಗೆ ಯಾವುದು ಬೇಡ ಇನ್ನೊಬ್ಬರಿಗೆ ನೀ ಅದನ್ನ ಮಾಡಕ್ ಹೋಗ್ಬೇಡ. ಯಾವುದು ನಮಗೆ ಬೇಕು ಅದನ್ನ ಇನ್ನೊಬ್ಬರಿಗೆ ನೀ ಕೊಡು. ನೀ ಕೊಡದ ಹೊರತು ಅದನ್ನು ಪಡಿಲಿಕ್ಕೆ ಯಾರಿಗೆ ಬರ್ತದೆ? ಒಳ್ಳೇದಾಗಬೇಕನ್ನೋ ನೀವು ಒಳ್ಳೇದನ್ನು ಮಾಡಿ. ಕೆಡಕ್ ಮಾಡಿ ಒಳ್ಳೇದು ಬಯಸಿರ ಸಿಗ್ತೈತಿ. ನಾವು ನಿನಗೆ ಒಳ್ಳೇದು ಬೇಕಂದ್ರೆ ಮೊದಲು ಇನ್ನೊಬ್ಬರಿಗೆ ಒಳ್ಳೇದನ್ನು ಮಾಡ. ಅದಕ್ಕೆ ಬಲ್ಲವರು ಒಳ್ಳೆಯದನ್ನ ಮಾಡು. ಕೆಟ್ಟದ್ದನ್ನು ಎಂದೂ ಮಾಡಕ್ ಹೋಗ್ಬೇಡ. ಅದು ಬೆನ್ನು ಹತ್ತೈತಿ. ಬಂಡಿಗೆ ಹೂಡಿದ ಎತ್ತುಗಳ ಹೆಜ್ಜೆಯನ್ನು ಬಂಡಿಯು ಗಾಲಿ ಹಿಂಬಾಲಿಸುವಂತೆ ನಿನ್ನ ಮಾಡಿದ ಪಾಪ ಕರ್ಮ ನಿನ್ನ ಬೆನ್ನು ಹತ್ತಿ ಎಲ್ಲಿ ಹೋದ್ರೂ ಬಿಡುದು. ಅದು ಗಟ್ಟಿಸೈತಿ. ಜೀವನ್ಮುಕ್ತನು ಜ್ಞಾನ ಬಲದಿಂದ ಜನನ ಮರಣವನ್ನು ನುಂಗಿ ನೀರು ಕುಡಿದಿರುತ್ತಾನೆ. ಹೌದು, ಹುಟ್ಟು ಸಾವುಗಳೆಲ್ಲ ಶರೀರ ಸಂಬಂಧಿಗಳು. ನನಗೇನು ಸಂಬಂಧ? ಜನ್ಮ ಮರಣಗಳಿಲ್ಲ, ಮೃತ್ಯು ಭಯವೆನಗಿಲ್ಲ. ಸಚ್ಚಿದಾನಂದಾತ್ಮ ನಿತ್ಯ ಪರಿಪೂರ್ಣ. ಯಾವಾಗಲೂ ಇದ್ದ ವಸ್ತು ನಾನು ಅನ್ನೋದು ಅನುಭವ ಗಟ್ಟಿಯಾಗುತ್ತೆ. ಆ ಮಹಾಪುರುಷನ ಅಂತರಂಗದ ಆಳವು ಬ್ರಹ್ಮಾದಿ ದೇವತೆಗಳಿಗೂ ಸಾಧ್ಯ. ಅವು ದೇವಾನ ದೇವತೆಗಳಿಗೆ ಅವು ಪುಣ್ಯ ಕರ್ಮ ಆಶೆ ಬರುಕರ. ಅವು ದೇವಾನ ದೇವತೆಗಳಂದ್ರೆ ಅವು ಆಶೆ ಬರುಕರು. ಭೋಗದಾಗ ಬಿದ್ದು ಹೊಳೆ ಆಡ್ತಿರ್ತಾರೆ. ನಮ್ಮ ನಿಜವನ್ನ ತಿಳ್ಕೋಬೇಕು ಅನ್ನೋದು ಅವು ಪುರುಸೋತ್ತಿಲ್ಲ. ಅತಿ ಭೋಗದ ಅತಿ ಶ್ರೀಮಂತಿಕಿತ್ತಂದ್ರೆ ಈ ಕಡೆ ಎಲ್ಲ ಕೊಡಕ್ ಆಗುದಿಲ್ಲ. ಬರೇ ಅದೇ ವ್ಯವಹಾಸನ ಇರ್ತದೆ. ಭೋಗದ ವ್ಯಸನದಾಗ ಬಿದ್ದವ್ರಿಗೆ ಇದೇನ್ ಸಿಗಬೇಕು? ಭೋಗದ ಅಮಲ್ನ್ಯಾಗ ಬಿದ್ದದ್ದು ಕೇತಿ. ಅದಕ್ಕೆ ಅವ್ರಿಗೆ ಸಹಿತ ತಿಳಿದಿಲ್ಲ. ಕಾಮಾಂಧತೆ ಕೋಪಾಂಧತೆ ಒಳಗೆ ಆದದ್ದನ್ನ ಹಿಂದ್ಗಡೆ ಸುಧಾರಿಸ್ಕೊಳಿಕ್ ಬರುದಿಲ್ಲ.
ಅದಕ್ಕೆ ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬಾರ್ದು. ಸಿಟ್ಟು ಬಂದಾಗ ಅದಕ್ಕೆ ಬಂದಿಟ್ಟು ಇದನ್ನು ಮಾಡ್ಬೇಕು, ಶಾಂತ ಇರಕ್ಕಲಿ. ಸಿಟ್ಟು ಬಂದಾಗ 10 ಅಂಕಿ ಎನಸು ಅಂದಾಗ ಅದನ್ನಾರ ಮಾಡಾಕಲಿ. ಹೌದಿಲ್ರಿ? ಸ್ವಲ್ಪ ಬಿಡ್ತೈತಿ ಅದ. ಸಟಕ್ನ ಸಿಟ್ಟು ಬಂದಾಗ ಅದನ್ನ ಒಂದು ಸ್ವಲ್ಪ ಪುರುಷೋತ್ತಮ ಒಂದು 10 ಅಂಕಿ ಎಣಸೋರಿಗೆ ಅಂದ್ರೆ ಮತ್ತೆ ಅದು ಕಡಿಮೆ. ಸಿಟ್ಟು ಬಂದ ಅದಕ್ಕೆ ಅಂತಾರೆ ಅವರು, ಸಿಟ್ಟು ಬಂದಾಗ 10 ಅಂಕಿ ಎನಸು ಅಂತ. ಅದಕ್ಕೆ ಅದಿ ಮಾತನ ಅದು. ಎನ್ಸಕ್ ಆಕೈತಿ ನಿನಗೆ ಮೊದಲು ಯಾವಾಗ ಅದನ್ನ ಹೊಡೆಸ್ಕೊಂಡೇನು ಅಂತ ಹೋಗಿ. ಹೌದಿಲ್ಲ? ಸ್ವಲ್ಪ ತಡ್ಕೊಂಡ್ರೆ ನಿನ್ಗೆ ಎಷ್ಟು ಇದೆ. ಹಿಂದ್ಗಡೆ ಸುಧಾರ್ಸಕ್ ಆಗುದಿಲ್ಲ. ಸಿಟ್ಟು ಬಂದಾಗ ಅನಾಹುತ ಆಗಿದ್ದನ್ನು ಹಿಂದಗಡೆ ಏನು ಮಾಡಕ್ಕಾಗುದಿಲ್ಲ. ಹಿಂದಗಡೆ ಮರುತ್ತೆ, ಏನು ಮರೇನ ದುಡುಕಿನಪ್ಪ ನಮ್ಮ ಅಂತ ದುಡುಕಬಾರ್ದಿತ್ತು. ಹಿಂದಗಡೆ ಆದ್ಮ್ಯಾಗ ಏನ್ ಮಾಡ ಕೆಟ್ಟ ಮ್ಯಾಗ. ನಿನಗೆ ಬೇಕಾದದ್ದು ನೀವು ಹೊಂದಿಯೋ ಇಲ್ಲೋ ಮೊದಲು ನೋಡ್ಕೋ. ನಿನಗೆ ಬೇಕಾದದ್ದು ನಿನ್ನಲ್ಲಿ ಐತಿವ, ಇನ್ನು ಜಗತ್ತಿನಾಗ ಐತಿವ? ನಿನ್ನೊಳಗೈತಿ. ನಿನ್ನೊಳಗುವುದು ಸತ್ಯಪದ, ನಿತ್ಯಪದ, ಆನಂದ ಪದ. ಅದನ್ನು ಅನುಭವದಿಂದ ನೋಡೋಣ. ನಾವು ಇಂದ್ರಿಯಗಳ ಮುಖಾಂತರ ನೋಡಾಕ್ ಹೊಂಟೀವಿ. ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗುದಿಲ್ಲ ಆನಂದ. ಇಂದ್ರಿಯಗಳ ಮಜ್ಜಾಕ ಬೆನ್ನು ಹತ್ತಿ ಬಿಟ್ಟೇವೆ ನಾವು. ಅದರ ಬೆನ್ನು ಹತ್ತಿ ನಿಜವನ್ನ ನಾವು ಕಳ್ಕೊಂಡ್ಬಿಟ್ಟಿವಿ. ಸಮಾಧಾನ ಶಾಂತಿ ಇಲ್ಲದಂಗ. ಇದು ಸುಖ ಕೊಡ್ತೈತಿ ಅಂತ ತಾತ್ಪೂರ್ತಿಕ ಟೆಂಪರರಿ ಸುಖಕ್ಕೆ ಬೆನ್ನು ಹತ್ತಿ ಶಾಶ್ವತ ಸುಖ ಕಳ್ಕೊಂಡಿವಲ್ಲ. ಸಾಸಿವೆ ಕಾಳಿನಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ತೋರೆಡುವುದು ಅದೆಲ್ಲ. ವಿಷಯಗಳೆಲ್ಲ ನಿನ್ನ ಸಮಾಧಾನ ಕೆಡಿಸ್ತಾವಂದಿಂದ ಆ ವಿಷಯದ ಗೊಡವಿ ನಿನಗೆ. ಅದಕ್ಕೆ ಜಗತ್ತಿನ ಕಡೆ ಅದ್ರ ಕಡೆ ಲಕ್ಷ್ಯ ಯಾಕೆ ನಿನಗೆ? ಅದ್ರ ಕಡೆ ಲಕ್ಷ್ಯ ಕೊಟ್ಟಾಗ ಸಮಾಧಾನ ಶಾಂತಿ ಐತೆ ಅಂತ ನೋಡ್ಕೊ. ಅದನ್ನು ಮರ್ತಾವಾಗ ನೆಮ್ಮದಿ ಐತಿ. ಅದು ಜಗತ್ತು ಮರಿತಾ, ಜಗತ್ತಿನ ಸುಖವನ್ನು ಮರಿತಾ ಅವು ನೆಮ್ಮದಿಯಿಂದ ಅದಾನ. ಜಗತ್ತನ್ನ ತ್ಯಾಗ ಮಾಡಬೇಕಾಗತ್ತೆ. ನಿನಗೆ ಸಮಾಧಾನ ಶಾಂತಿ ಬೇಕಾಗಿತ್ತ. ಇದ್ರ ಕಡೆ ಲಕ್ಷ್ಯ ಕೊಟ್ಟೆ ಆದ್ರೆ ನೆಮ್ಮದಿ ಕೆಡಿಸ್ಬೇಕು. ಯಾರಿಗೆ ಸುಖ ಕೊಡತ್ತೆ ಹೇಳಿ? ಅದಕ್ಕೆ ಜಗತ್ತನ್ನು ಕೈ ಬಿಡೋದು. ಇದೆಲ್ಲ ಹಾರಿಗಿಡದು ಅದಾಗಿದ್ರೆ ನೆನಪಿಲ್ದಿಲ್ಲ ಅಂದ್ರೆ ಆರಾಮಿಲ್ಲ. ಈ ದೈತ್ಯದಾಗ ತಾತ್ಪೂರ್ತಿಕ ವಿಶ್ರಾಂತಿ ಹೊಂದುವಾಗ ಇಲ್ಲ. ಜಗತ್ತಿನ ಏನೂ ಅವಲಂಬನ ಇಲ್ಲೋಳೆ ಹಂಗಿದ್ದೀನಿ ಅಲ್ಲ. ಈ ವಿಷಯ ವಸ್ತುಗಳನ್ನ ಜರ ಅವಲಂಬಿಸ್ಕೊಂಡು ಆರಾಮಿದ್ರೆ ನೀ ದೈತ್ಯಾಗ ಯಾವ ಇರುದಿಲ್ಲಲ್ಲ. ಆವಾಗ ಆರಾಮ್ ತೋರ್ಬಾರ್ದಾಗಿತ್ತು. ಆರಾಮಿದ್ದೇವೆ ಸಂಕಟದಾಗಿದ್ದೇವೆ ಅವಾಗಂದ್ರೆ. ಆರಾಮಿದ್ದೆ ಅಂತ ಹೇಳ್ತಿಲ್ಲ. ಅಲ್ಲಿ ಏನಿತ್ತಪ್ಪ ನಿಂದ? ಅದು ಏನಿತ್ತು? ನೀನು ಗಳಿಸಿದ ವಸ್ತುಗಳು ಯಾವ ಇದ್ವು? ನಿನ್ನ ಮಕ್ಕಳು ಮರಿ ಹೆಂಡ್ರು ಗಂಡ್ರು ಇತ್ತ ನಿಂದಲ್ಲಿ. ಈಗೇನು ಹಿಡ್ಕೊಂಡು ಕುಂತಿಯಲ್ಲ, ನಿನ್ನ ಹೆಸರ್ಲೆ ಹಚ್ಕೊಂಡದ್ದು ಹಚ್ಕೊಂಡು ಆರಾಮ ದಿಮಾಕ್ ಮಾಡ್ತೀವಿ. ನಾನು ಏವಾರ ಇದ್ದು ನಿನ್ನೂ ಹಾಗೆ ಇದ್ವನೇ ಬಲಿ. ನನ್ನ ಅನ್ನೋದು ಎಲ್ಲ ಅಡಿಗೆ ಹೋಗಿತ್ತಲ್ಲಿ. ಹೆಂಗಿತ್ತು ನೋಡಿ, ನಿದ್ದೆಯಾಗೆಲ್ಲ ಕೈ ಬಿಟ್ಟು ಹಂಗೆ ಎಚ್ಚರಿಕೆ ಒಳಗಿರಾಕಿ ನಾನು ನನ್ನದು ಅನ್ನೋದನ್ನೆಲ್ಲ ಕೈ ಬಿಟ್ಟು ಯಾವುದು ನಾನಲ್ಲ, ನನ್ನದು ಅಲ್ಲ. ಯಾಕೆ ನನ್ನಿಂದ ಅರಿವಿಸ್ಕೊಳ್ಳೋದು ನನಗೆ ವಿಷಯವಾದ ಕಥದಿಂದ. ಯಾವುದನ್ನು ಎದುರಿಟ್ಟು ನಾನು ತೀರ್ತೇನೆ ಅದು ನಾನು ಹೆಂಗಕ್ಕೇನೆ, ನಾನು ಅಲ್ಲದ್ದನು. ಅದಕ್ಕೆ ಅದನ್ನು ಕೈ ಬಿಡು. ನಾ ಅಲ್ಲದ್ದನು ಅರುವಲ್ಲದುದನ್ನು ಜಡವೆಂದು ಬಿಡುವನೇ ಜಾಣರ ದೇವ ಅಂತ. ನನ್ನಿಂದ ಅರಿವಿಸ್ಕೊಳ್ಳೋದು ಅದು ಜಡ ಆಯ್ತು. ಅದು ಯಾವುದೋ ನಮಗೆ ಹಿತ ಕೊಡುದಿಲ್ಲ. ನಾವು ಆ ಜಡಕ್ಕೆ ಜಡ ಅನ್ನೋ ತಿಳುವಳಿಕೆ ಬರುವಂಥದ್ದು. ಅದ ಸುಖರೂಪ ಅಂತ ತಿಳ್ಕೊಂಡು ವಿಷಯ ವಸ್ತುಗಳೆಲ್ಲ ಜಡ ಅದಾವ. ಅವು ಸುಖರೂಪ ಅಲ್ಲ. ಅವು ಸುಖರೂಪ ಆಗಿದ್ರೆ ಅವು ಇಲ್ಲದಾಗ ನಿನಗೆ ಆರಾಮ ಅನುಭವ ಬರಬಾರ್ದಾಗಿತ್ತು. ಅವ ಸುಖರೂಪ ಇದ್ದಿದ್ರು. ಈ ದೆತ್ತಾಗ ಅವು ಯಾವೂ ಇರುದಿಲ್ಲ. ಆರಾಮ್ ಇದ್ದೆ ಅಂತ ಹೇಳಿ ಅವು ಇಲ್ಲೂಲೆ ಹೆಂಗೆ ಆರಾಮಿದ್ದೆ? ಎಚ್ಚರಿಕೆಯೊಳಗೆ ಎಲ್ಲ ಆರಾಮ ಅದಾವ. ಆರಾಮ ಯಾಕಿಲ್ಲ? ಎಲ್ಲ ಥರದ ಅನುಕೂಲ ಐತಿ. ಯಾಕಿಲ್ಲ ನೆಮ್ಮದಿ?
ಎಲ್ಲ ಐತ್ರಿ ನಮ್ಮ. ಯಾಕೆ ಅದ್ರ ಬಗ್ಗೆ ನಿನಗೆ ಅಜ್ಞಾನ ಅದ. ಸುಖದ ಬಗ್ಗೆ ನಿನಗೆ ಅಜ್ಞಾನನ ದುಃಖಕ್ಕೆ ಕಾರಣ. ಸುಖದ ಬಗ್ಗೆ ಗೊತ್ತಿಲ್ಲದಕ್ಕೆ ನಿನಗೆ ದುಃಖ ಆಗೈತಿ. ನಾನಾ ಅದೇನನ್ನು ತಿಳುವಳಿಕೆ ಆದ್ರೆ, ನಾನಾ ಸುಖ ಸ್ವರೂಪದೇನ ತಿಳುವಳಿಕೆ ಆದ್ರೆ ವಿಷಯದಲ್ಲಿ ಹುಡುಕುವುದು ಯಾಕೆ ಹುಡುಕಿ ದಣಿತಿತ್ತು, ಯಾಕೆ ಇಲ್ಲದಲ್ಲಿ ಹುಡುಕಿ ದಣಿತಿತ್ತು. ಅದನ್ನು ಮಾಡತ್ತೀವಿ ಅಜ್ಞಾನದ ಮೂಲಕ. ಆ ಇಲ್ಲದಲ್ಲಿ ಹುಡುಕಿ ದನಿ ಆಗಿದ್ದೀನಿ. ಇದ್ದದ್ದು ಬಿಟ್ಟು ಇಲ್ಲದಲ್ಲಿ ನಿನ್ನೊಳಗೆ ಇದ್ದದ್ದು, ನಿನ್ನೊಳಿರುವ ಸುಖವ ಮರೆತು ಅನ್ಯದ್ರಾಗ ಐತೆ ಅಂತ ತಿಳ್ಕೊಂಡ, ಕಲ್ಪಿಸ್ಕೊಂಡ, ಅದ್ರ ಬೆನ್ನು ಹತ್ತಿ ವಿಷಯ ಸುಖಕ್ಕಾಗಿ ಬಾಯಿ ತಕೊಂಡು ಅಡ್ಡಾಡಬೇಕು. ಇಷ್ಟು ಹೇಳಿರು ಕೇಳಿರು ಹೊಳಿವ. ಒಮ್ಮೆ ನನ್ನಲ್ಲೇ ಐತೆ ಅನ್ನೋದು ಅನುಭವ ತಗೊಂಡು ಖಾತ್ರಿ ಮಾಡ್ಕೊಂಡೆ ಅಂದ್ರೆ ಚಿಂತೆ ಕಟ್ತೈತಿ. ಅದನ್ನು ಆಗೋಲ್ಲ ನಮ್ಗೆ, ಖಾತ್ರಿ ಆಗೋಲ್ಲ. ಮತ್ತು ಸಂಶಯ ಹೊರಗೆ ಐತಿ ಅನ್ನೋದು ಎಲ್ಲಾರನ್ನೂ ನೋಡಿ ಅದನ್ನ ಮಾಡ್ಬೇಕಂತೈತಿ. ಇದು ಅಜ್ಞಾನಿಗಳ ಜಗತ್ತು. ಅದ್ರ ಕಡೆ ಲಕ್ ಕೊಡಕ್ ಹೋಗ್ಬೇಡ. ಆ ಜನಜಂಗಳಿಗೆ ಬೆನ್ನು ಹತ್ತಿರ ನಿನಗೆ ನೆಮ್ಮದಿನ ಸಿಗ್ತದೆ. ಜಗತ್ತಿನ ಜನರು ಕೂಡ ಬೆನ್ನು ಹತ್ತಿರ ಸಮಾಧಾನ ಕಳ್ಕೋತಿಲ್ಲ. ಮಹಾತ್ಮರಾದವರೆಲ್ಲ ಇದ್ರ ಬೆನ್ನು ಹತ್ತಿರ ನಾವು ಸ್ವತಃ ವಿಚಾರ ಮಾಡಿದ್ರು. ಏನು ಆಲಸ್ಯದಿಂದ ಧಾರಣ ಶಕ್ತಿ ಮತ್ತು ಧೈರ್ಯ ಕುಗ್ಗಿ, ಅದಕ್ಕೆ ಆಲಸ್ಯತನ ಕೈ ಬಿಡುದು. ಅದ ಶತ್ರು ನಮಗಂತ. ಆಲಸ್ಯಂ ಮನುಷ್ಯಾನಂ ಶರೀರಸ್ತು ಮಹಾರಿಪು ಅಂತ ದೊಡ್ಡ ವೈರಿ ಅದು ಆಲಸ್ಯತನ ಅನ್ನೋದು. ಆಲಸ್ಯತನ ಬಿಟ್ಟಾಗ ಇಹ ಪರಗ ಎರಡರಲ್ಲಿ ನಿನಗೆ ಸೌಖ್ಯ. ಆಲಸ್ಯಗೆ ಈ ಲೋಕದಾಗೂ ಇಲ್ಲ, ಪರಲೋಕದಾಗೂ ಇಲ್ಲ. ಬರೇ ಆಲಸ್ಯತನದಾಗ ಬಿದ್ದು ಮುಗ್ಗಲಿಗೆ ಅಂದ ಮುಕ್ತಿ. ಯಾಕ್ರಿ ಮುಗ್ಗಲಿಗೆ ಹೇಳಿ ಮುಕ್ತಿ ಹೇಳಿದ್ರೆ ಮುಕ್ಳಿ ತೊಳ್ಕೋದು ಸಹಿತ ಬಿಟ್ಟಿತ್ತು ಅಂತ. ಹೌದಿಲ್ಲ? ಇಲ್ಲಿ ಸರಿಯಾಗಿ ನಿನಗೆ ಬರುವಲ್ಲಲ್ಲ, ಇಲ್ಲಿ ಬಾಳೆ ಮಾಡಕ್ ಸರಿಯಾಗಿ ಬರುವಲ್ಲ. ಇದ್ರಾಗೂ ಆಲಸ್ಯತನ. ಅಲ್ಲಿ ಏನ್ ಮಾಡ್ತೀವಿ? ಇಲ್ಲಿ ಸಲ್ಲದ ಜನರು ಅಲ್ಲಿ ಸಲ್ಲುವರೇನಿಲ್ಲ. ಈ ಮೊದಲು ಈ ಸಂಸಾರ ಎಲ್ಲ ದುಃಖ ರೂಪಿ ಐತಿ ಅನ್ನೋದು ಹೊಳದ ಮೇಲಲ್ಲ ಮೋಕ್ಷ ಹೊಂದಬೇಕಂತ ಇಚ್ಛಾಗುದು ಯಾರಿಗೆ ಹೊಳದತಿ ಹೇಳಿ? ಇದು ದುಃಖ ರೂಪ ಐತಿ ಅಂತ ಯಾರಿಗೆ ಹೊಳದತಿ? ಇದ ಸುಖ ರೂಪ ಐತಿ ಅಂತ ನಾವು ಇದ್ರ ಬೆನ್ನು ಹತ್ತೀವಿ. ಮನಿ ಸುಖ ಕೊಡ್ತೈತೆ ಅಂತ ಮನಿಗೆ ಹೊಡಿಬೇಕು. ಈಗ ಅಲ್ಲಿ ಇಟ್ಟಿ ಸುಖದ ಗಂಟ. ಹೌದಿಲ್ಲ? ಬಿಡು 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 ಜೊತೆ ಅಲ್ಲೇ ಹೋಗ್ತೀನಿ. ಅದು ದುಃಖ ಕೊಡ್ತೈತೆ ಅನ್ನೋದು ಹೊಳದಾವ, ಅದ್ರ ಕಡೆ ಯಾಕೆ ಬೆಳೆ ನೋಡ್ತಾನೆ? ಅಲ್ಲೇನೈತಿ ಬಿಡು, ನನ್ನೊಳಗೈತಿ, ಅಲ್ಲಿ ಹೋಗೋ ಕೆಲಸ ಎಲ್ಲಿ ಹೋಗುವಂಗಿಲ್ಲ. ಸುಖ ಶಾಂತಿಗೋಸ್ಕರವಾಗಿ ಎಲ್ಲಿ ಗಮನ ಕರೆಯೇ ಇಲ್ಲ ಅಂತ. ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅನ್ನೋದೆಲ್ಲ ಹೋಗ್ತದ. ಇದ್ದಲ್ಲೇ ನಾವು ಅದ ಅನುಭವ ತಗೊಂಡು ಇರಾಕ್ ಹೋಗ್ಬೇಕಂತ. ಮನಸ್ಸಿನ ಹರಿದಾಟ ಯಾವಾಗ ನಿಲ್ತೈತಿ, ಯಾವಾಗ ನಮ್ಗೆ ಅದು ಅನುಭವ ನಿಶ್ಚಲ ಆದಾಗ, ಮನಸ್ಸು ನಿಶ್ಚಲ ಆದಾಗ ಪ್ರತಿಯೊಬ್ಬರಿಗೆ ಅದು ಅನುಭವ. ಆ ನಿಶ್ಚಲ ಸ್ಥಿತಿಯನ್ನು ನಾವು ಹೊಂದಬೇಕು. ಶರೀರ ಎಲ್ಲಾರ ಯಾಕಿರುವಲ್ಲ. ಇಲ್ಲಿ ಬಂದ್ರೆ ಮಠಕ್ಕೆ ಬಂದ್ರೆ ನಿಶ್ಚಲ ಆದ್ರೆ ನಿನಗೆ ಅನುಭವ. ಮನಸ್ಸು ಚಂಚಲ ಆದ್ರೆ ಇಲ್ಲಿ ಬಂದದ್ದು ಉಪಯೋಗ. ಎಲ್ಲಿ ಕುಂತ್ರ ಏನು ಮನೇನು ಮಠವೇನು? ಮನಸ್ಸು ನಿಶ್ಚಲ ಆದ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಅಡವ್ಯಾಗಿದ್ರ ಏನು ಎಲ್ಲ ಬಿಟ್ಟೇನನ್ನೋದು ನೆನಪು ಮಾಡ್ಕೊಂತ ಹಂಗೆ ಲೆಕ್ಕ ಹಾಕೊಂತ ಕುಂತಿರ್ತಾರೆ. ಯಾರ್ಯಾರಿಗೆ ಏನೇನು ಕೊಟ್ನಿ ಅಲ್ಲೇ ಬಿಟ್ಟು ಬಾನಿ ಅದನ್ನೇ ಲೆಕ್ಕ ಹಾಕೊಂತ ಕುಂತಿರ್ತೈತಿ. ಕಳತಂಕ ಲೆಕ್ಕ ಹಾಕ್ತೈತಿ. ನೀಟ್ ಸಹಿತಲ್ಲ ಬಡ್ಡಿ ಅದು ಕೊಟ್ಟಿರ್ತೈತಲ್ಲ ಅವಕ್ಕಂತ ಇದೇ ಆಗ್ತದಲ್ಲ. ಅಲ್ಲಿ ಎಷ್ಟು ಪಟ್ನಿ, ಅದ್ರದ್ದು ಎಷ್ಟು ಜಮಾ ಆತಿ, ಇದ್ರದ್ದು ಎಷ್ಟು ಜಮಾ ಆತಿ, ಇದೇ ಲೆಕ್ಕದಾಗ ಕಾಲು ಕಳೀತದೆ. ಏನ್ ಮಾಡೋದು? ಯಾವುದು ನಿನಗೆ ಹಿತ ಕೊಡಬೇಕು?
ಪುರಂದರದಾಸರು ಮೊದಲು ಬಡ್ಡಿ ವ್ಯಾಪಾರ ಮಾಡಿ ಹಿಂದಗಡೆ ಅವ್ರಿಗೆ ವೈರಾಗ್ಯ ಬಂತಂತ ಏನು ಪುಣ್ಯನೋ ನಂದನು. ಬರೀ ಬಡ್ಡಿ ವ್ಯಾಪಾರ ಮಾಡಿ ಜೀವನ ಎಲ್ಲ ಅದ್ರಾಗ ಓದಿರ್ತದಂತೆ. ಹಿಂದಗಡೆ ಎಲ್ಲ ಅದನ್ನು ತೊರೆದು ಬಂತು, ವೈರಾಗ್ಯ ಬಂತು ಪುರಂದರದಾಸ. ಈ ಸಂಸಾರ ಎಲ್ಲ ಇದು ದುಃಖಮಯ ಅನ್ನೋದು ಹೊಳಿಬೇಕಾದ್ರೆ ಹಿಂದಿನ ಜನ್ಮದ ಪುಣ್ಯ ಬೇಕು, ಅಂದ್ರೆ ಏನಾದ್ರು ಹೊಳಿತೈತಿ. ಕರೆನಾರ ಪುಣ್ಯ ಇಲ್ಲದವರಿಗೆ ಅಂತೂ ದೊರಕೋದು ಅಂತ ಅದಕ್ಕೆ ಇನ್ನೊಬ್ರಿಗೆ ಉಪಕಾರ ಮಾಡಕ್ ಕಲೀಪ, ಪುಣ್ಯದ ಡಿಪಾಸಿಟ್ ಮಾಡ್ಕೋ. ಮಾಡೋಂಗಿಲ್ಲಂತ ನಮಗ್ ಹಂಗ ಆರಾಮ್ ಬೇಕಂತ. ಪುಣ್ಯದ ಫಲಾರ ಬೇಕಂತಿ, ಪುಣ್ಯ ಮಾಡಕ್ ಒಲ್ಲೆಂತ. ಪಾಪದ ಫಲ ಬ್ಯಾಡಂತಿ, ಪಾಪ ಮಾಡೋದು ಬಿಡಾಕ್ ಒಲ್ಲೆಂತ. ವಿಷಯದ ಆಶಾ ಸಂಬಂಧ ಎಷ್ಟು ಮಂದಿಗೆ ಬಿಡಾಕ್ ಕೊಟ್ಟಿನಿ. ಪಾಪ ಕರ್ಮಗಳನ್ನು ಮಾಡ್ತಿಲ್ಲ. ವಿಷಯಗಳನ್ನು ಗಳಿಸ್ಬೇಕಂತ ಮನಸ್ಸಿನಾಗ ಬಂದ್ರೆ ದುಃಖ ಚಲವಾತಿ, ಪಾಪ ಕೃತಿಗಳು ಜರುಗಾಕ್ ಚಲೋ ಆಗ್ತದೆ. ದೋಷದಿಂದ ಕೂಡ ಐತೆ ಅದು ಸಂಪತ್ತು. ಭೌತಿಕ ಸಂಪತ್ತು ಸಾಕಷ್ಟು ದುಃಖ ದುಮ್ಮಾನದಿಂದ ಕೂಡಿದ್ದದು. ಅದನ್ನ ಗಳಿಸ್ಬೇಕಾದ್ರೆ ಎಷ್ಟೋ ದೋಷಗಳು ಅದಾವ, ನಿನಗೆ ಅದನ್ನ ಮಾಡ್ಬೇಕಾದ್ರೆ ಹಂಗಾಕೈತೆ. ಅದನ್ನ ಮಾಡಬೇಕಾಕೈತೆ ಅದನ್ನ, ಹೌದಿಲ್ಲ? ಇನ್ನೊಬ್ಬರಿಗೆ ತೊಂದ್ರೆ ಕೊಟ್ಟಾಗ ನೀನ್ ಮಾಡ್ಬೇಕು, ಗಳಿಸ್ ಕೊಡಾಕಸ್ತದೆ. ಕೊಡೋಲ್ಲೇ ಗಳಿಸಿರಾರ ನಿನಗೇನು ಸುಖ ಕೊಡ್ತದೆ? ಪ್ರಾಮಾಣಿಕತನದಿಂದ ಗಳಿಸಿವಪ್ಪ ನಾವು, ಯಾರ್ದು ಏನು ಮಾಡೋದು ಅದರ ಸುಖ ಕೊಡ್ತೈತೆ. ವಿಹಿತ ರೀತಿಯಿಂದ ಗಳಿಸಿದ್ದ ಸುಖ ಕೊಡುದಿಲ್ಲ, ಇನ್ನು ನಿಷಿದ್ಧ ರೀತಿಯಿಂದ ಗಳಿಸಿದ್ದು ಕೊಡ್ತೈತೆ. ವಿಹಿತ ರೀತಿಯಿಂದನೂ ಇಲ್ಲ, ನಿಷಿದ್ಧ ರೀತಿಯಿಂದ ಇಲ್ಲ ಅಂತ ತಿಳಿದು ಸುಖ ಮಾತ್ರ ನನ್ನಲ್ಲಿ ಐತಿ ಅನ್ನೋ ತಿಳುವಳಿಕೆ ಗಟ್ಟಿ ಆಗ್ಬೇಕು. ಏನು ಗಳಿಸಿದವ್ರು ಏನಾಗ್ಯಾರ ಸುಖದಿಂದ ಅದಾರ, ನಾವು ನೆಮ್ಮದಿ ಕಳ್ಕೊಂತೀವಿ. ನೀ ಯಾರು ನಿನ್ನಲ್ಲಿ ಐತಿ, ನಿನ್ಗೆ ಬೇಕಾದದ್ದು ಅನ್ನೋದು ಹೊಳಿಗೆ ಬಿಡುದಿಲ್ಲ. ಅತಿಯಾದ ಸಂಪತ್ತು ಏನೈತಿಲ್ಲ ಅದು ವಿಪತ್ತು. ನಮಗೆ ಎತ್ತಾಗ ಒಯ್ದೈತಿ ನಿಮ್ಗೆ ಗೊತ್ತಾಗುದಿಲ್ಲ. ಐಶ್ವರ್ಯದ ಮತದೊಳಗೆ ನಾವು ಏನ್ ಮಾಡ್ತೀವಿ ಅನ್ನೋ ಸುಖ ನಿಮ್ಗೆ ಗೊತ್ತಾಗ್ತದೆ. ಎಲ್ಲ ಮುಚ್ಚಿ ಹೋಗೈತೆ ಅಂತೀವಿ. ದುಡ್ಡು ಕೊಟ್ರೆ ಎಲ್ಲ ಬರೋಬ್ಬರಿ ಆಗ್ತೀವಿ, ನೀ ತಿಳ್ಕೊಂಡಿ. ನಿದ್ರೆ, ಆಲಸ್ಯ, ಚಿತ್ತ ಚಾಂಚಲ್ಯ ಇವು ಮೂರು ಮೂರ್ಖನ ಲಕ್ಷಣಗಳು ಅಂತಾರೆ. ಹೌದು, ನಿದ್ರೆ, ಆಲಸ್ಯ, ಚಿತ್ತ ಚಾಂಚಲ್ಯ ಇವೆಲ್ಲ ತಮೋ ಗುಣದ ಧರ್ಮಗಳು ಅಂತ. ಚಿತ್ತ ಚಂಚಲಾಗುವುದು ರಜೋಗುಣದ, ನಿದ್ರೆ ಆಲಸ್ಯ ತಮೋ ಗುಣದ ಧರ್ಮ. ಸತ್ವ ಪ್ರಧಾನ ಆದಾಗ ಇದು ನಮ್ಗೆ ಅನುಭವ ಬರ್ತದೆ. ಸುಖದ ತಿಳುವಳಿಕೆ ಆಗ್ಬೇಕಾದ್ರೆ ಶುದ್ಧ ಸತ್ವ ಪ್ರಧಾನವಾದ ಗುಣಕ್ಕೆ ಮಾತ್ರ ಅನುಭವ. ಅದಕ್ಕೆ ಆ ಗುಣವನ್ನು ನಾವು ಪಡಿಬೇಕು, ಅದನ್ನು ಜಾಗೃತಗೊಳಿಸ್ಬೇಕು. ಎಚ್ಚರಿಕೆ ಅಂದ್ರೆ ಮೂರು ಗುಣಗಳ ಸರಿಬೇಕಿದೆ. ಒಮ್ಮೆ ಸತ್ವ ಆಕೈತಿ, ಒಮ್ಮೆ ರಜೆ ಆಕೈತಿ, ಒಮ್ಮೆ ತಮ ಆಕೈತಿ. ಅವನ ಅನ್ನದ ಮ್ಯಾಗ ಅದು ಪರಿಣಾಮ ಆಕೈತಿ. ಅನ್ನ ಎಂತ ಸತ್ವಿಕ ಆಹಾರ ತಗೊಂಡ್ರೆ ಸಾತ್ವಿಕ ಗುಣ ಬರ್ತಾವ, ತಮಸಿ ಆಹಾರ ತಿಂದ್ರೆ ತಾಮಸಿ ಗುಣ, ರಾಜಸಿ ಆಹಾರ ತಿಂದ್ರೆ ರಾಜಸಿ ಗುಣ. ಎಂಥ ಅನ್ನ ಉಣ್ಣುತ್ತಿ ಅಂತ ಮನಸ್ಸು ತಯಾರಿಸ್ತಾನೆ. ಸಾತ್ವಿಕ ಮನಸ್ಸು, ರಾಜಸಿಕ ಮನಸ್ಸು, ತಾಮಸಿ ಮನಸ್ಸು ಆಹಾರದಿಂದ ಉತ್ಪನ್ನ. ಅದಕ್ಕೆ ಯುಕ್ತಾಹಾರ ವಿಹಾರಶ್ಯ ಅಂತ ಅಧ್ಯಾತ್ಮ ಸಾಧಕ ಅದಾವ. ಒಳ್ಳೆಯ ಸಾತ್ವಿಕ ಗುಣವನ್ನು ಉಂಟು ಮಾಡುವಂತಹ ಆಹಾರ ಯಾವುದೈತಿ ಅದನ್ನು ಸ್ವೀಕಾರ ಮಾಡಬೇಕು. ರಜೋಗುಣ ತಮೋ ಗುಣವನ್ನು ಉಂಟು ಮಾಡುವಂತಹ ಆಹಾರವನ್ನು ವರ್ಜನೆ ಮಾಡಬೇಕು. ಯಾಕಂದ್ರೆ ಆವರಿಸ್ಬಿಡ್ತು. ಆ ಗುಣಕರ್ಮ ತಕ್ಕಂಗೆ ನೀ ಅದಕ್ಕೆ ಗುಣಕ್ಕೆ ತಕ್ಕಂಗೆ ಕರ್ಮಗಳನ್ನು ಮಾಡೇ ತೀರ್ತಿ. ಮಾಡಿದ ಮ್ಯಾಗ ಅದರ ಫಲ ಉಂಡ ತೀರ್ತಿ.
ಗುಣಕರ್ಮ ವಿಭಾಗಶಃ ಅನ್ನೋ ನಿನ್ನ ಗುಣಗಳ ಹೆಂಗಿರ್ತಾವ ಹಂಗ ಕರ್ಮಗಳಲ್ಲಿ ಪ್ರವೃತ್ತಿ ಮಾಡಾಕ ಹಚ್ಚೇ ಬಿಡ್ತೈತೆ ಅದನ್ನ ತಮೋ ಗುಣ ಪ್ರಧಾನ ಆತಂದ್ರೆ ನೀವು ಅಲ್ಲಿ ಅಂದ್ರೂ ನೀತಿ ಬಂದ್ಬಿಡ್ತದೆ. ರಜೋಗುಣ ಪ್ರಧಾನ ಆತಂದ್ರೆ ನಿನ್ನ ಮನಸ್ಸು ಹೋಗಲಾಲ್ಸ, ಯಾಕ್ರೆ ಇಂದ್ರಿಯ ಸಂಪರ್ಕ ಭೋಗ ಮಾಡ್ಬೇಕನ್ನೋ ಆಶೆ ಅದ ನಿನಗೆ ಮಾಡಾಕ ಅಲ್ಲಿ ಅಂದ್ರೂ ಬಿಡ್ತೀನಿ ಎಳ್ಕೊಂಡು ರಜೋಗುಣದ ಧರ್ಮ. ಸತ್ವ ಪ್ರಧಾನ ಆದಾಗ ಮಾತ್ರ ಇದು ನಿನಗೆ ಅನುಭವ. ನಿಜವನ್ನ ತಿಳ್ಕೋಬೇಕಪ್ಪ, ಮನುಷ್ಯನ ಜನ್ಮ ಸಾರ್ಥಕ ಮಾಡ್ಕೋಬೇಕನ್ನುವಂತ ಒಲವು ಈ ಕಡೆ ಅದಕ್ಕೆ ಮನಸ್ಸು ಯಾವಾಗಲೂ ಸತ್ವ ಪ್ರಧಾನ ಇರ್ಬೇಕು. ಸತ್ವ ಪ್ರಧಾನ ಇರ್ಬೇಕಾದ್ರೆ ಯುಕ್ತಾಹಾರ ವಿಹಾರಿಸಿ ಅಂತ ವಾತಾವರಣ ಬಿಡಬೇಕಾದ್ರೆ ಅಂತ ಸ್ಥಾನದಾಗಿರಕ್ಕೆ ಜಡ ಬುದ್ಧಿ ಜಡ ಸಂಘ ಬಿಡಬೇಕು. ಈ ಮಾಯಾರೂಪಿ ಕನಸಿನದ ಇದರೊಳಗೆ ಜನ್ಮಾಂತರಕ್ಕೆ ಇದು ಒಂದು ದೊಡ್ಡ ಕನಸು. ಇದು ಎಚ್ಚರಿಕೆ. ಜನ್ಮಾಂತರ ಎಲ್ಲ ನಿನ್ನ ಕಲ್ಪನಾದೊಳಗಿನ ನಿರ್ಭ್ರಾಂತವಾದ ಸ್ವರೂಪಾವಸ್ಥಿತಿಯನ್ನು ನಾವು ಪಡೆಯಬೇಕಾದ್ರೆ ಅನೇಕ ಮಾನವ ಜನ್ಮಗಳು ಕಳೆದು ಹೋಗಬಹುದು. ಬಹುನಾಂ ಜನ್ಮನಾಂ ವ್ಯತಿತಾನಿ, ಅನೇಕ ಜನ್ಮಗಳು ಕಳೆದು ಹೋಗ್ತಾವು ಅರ್ಜುನ ಅಂತ ಕೃಷ್ಣ ಪರಮಾತ್ಮ ಅವಾಗ ಆದ್ರೆ ಅಭ್ಯಾಸ ಬಲ ಬೇಕಿದೆ. ನಾವು ಅಭ್ಯಾಸ ಮಾಡೋದಿಲ್ಲ, ಅದಕ್ಕೆ ಇದು ನಮ್ಗೆ ಗಟ್ಟಿ ಆಗೈತಿ. ಎದರ ಅಭ್ಯಾಸ ನೀವು ಮಾಡ್ತೀವಿ ಅದು ಗಟ್ಟಿ ಆಗೈತಿ. ಆತ್ಮಚಿಂತನದ ಅಭ್ಯಾಸ ಜೋರ್ ಆತಂದ್ರೆ ಅನಾತ್ಮ ಚಿಂತನ ಗಾಡಿ ಮಾಡ್ಕೊಂತ ಈ ಜಗತ್ತಿನ ಯಾವ ವಸ್ತುಗಳ ಮೇಲೆ ನಿಮ್ಮ ಮನಸ್ಸು ನಿಲ್ತೈತೆ, ಒಂದು ಅರ್ಧ ನಿಮಿಷ ನಿಲ್ತೈತೆ. ಯಾಕೆ ನಿಲ್ಲೋದಿಲ್ಲ? ಬೇಕಾದದ್ದು ಅದರಾಗಿಲ್ಲ, ಅದಕ್ಕೆ ಅಲ್ಲಿ ನಿಲ್ಲುವುದು. ಚಂಚಲ ಯಾಕಾಕೈತಿಪ್ಪ ಈ ಮನಸ್ಸು ಅಂದ್ರೆ? ಎಲ್ಲಿ ನಿಲ್ಲೋದಪ್ಪ ಮನಸ್ಸು? ಯಾಕೆ ಚಂಚಲಕ್ಕೈತಿ? ಶಬ್ದದೊಳಗಿಲ್ಲ, ರೂಪದೊಳಗಿಲ್ಲ, ರಸದೊಳಗಿಲ್ಲ, ಗಂಧದೊಳಗಿಲ್ಲ, ವಾಸನೆಯೊಳಗಿಲ್ಲ, ರುಚಿಯೊಳಗಿಲ್ಲ. ಎಲ್ಲಿ ನಿಲ್ಲುವಲ್ಲ? ಯಾವ ವಿಷಯದಲ್ಲಿ ಮನಸ್ಸು ನಿಲ್ಲುವ? ಮತ್ತೆ ಚಂಚಲ ಯಾಕಾಕೈತಿ? ಅದರ ಬೇಕಾದದ್ದು ಅದಿಲ್ಲ. ಬೇಕಾದದ್ದು ಸಿಕ್ಕಾಗ ಮನಸ್ಸು ನಿಶ್ಚಲಕ್ಕೈತಿ, ಇಲ್ಲ ಮತ್ತೆ ಚಂಚಲಕ್ಕೈತಿ. ಈ ಅಂಗಡಿಯಾಗ ಸಿಗ್ಲಿಲ್ಲ ಅಂದ್ರೆ ಮತ್ತೊಂದು ಅಂಗಡಿಗೆ ಹೋಗ್ತೈತಿ. ಅಲ್ಲಿ ಹೋದೆ, ಅಲ್ಲಿ ಏನು ಉಂಡಿ, ರೂಪದಾಗ ಏನು ಕಂಡಿ, ಬ್ಯಾಸರ ಆಯ್ತಿ. ಗಾಯನಕ್ಕೆ ಹೋತೆ, ಗಾಯನ ಬ್ಯಾಸರ ಆಯ್ತು, ರುಚಿಗೆ ಹೋಗ್ತೈತಿ. ರುಚಿ ಬ್ಯಾಸರ ವಾಸನೆಗೆ ಹೋಗ್ತೈತಿ, ವಾಸನೆ ಬ್ಯಾಸರ ಸ್ಪರ್ಶಕ್ಕೆ ಹೋಗ್ತೈತಿ. ಒಂದಿಲ್ಲ ಒಂದು ಹಂಗ ಚಂಚಲ ಹಾಕೊಂತ ತಿರ್ಗಾಕೈತಿ. ಬೇಕಾದದ್ದು ಸಿಕ್ಕಾರ ಮತ್ತೊಂದು ವಿಷಯಕ್ಕೆ ಯಾಕೆ ಹೋಗಿರ್ತಾರೆ? ಹೋಗಿದ್ದಿಲ್ಲ. ಈ ಅಂಗಡಿಯಾಗಿ ನಮ್ಗೆ ಬೇಕಾದ ಸಿಗ್ಲಿಲ್ಲ ಅಂದ್ರೆ ಮತ್ತೊಂದು ಅಂಗಡಿಗೆ ಹೋಗ್ತೀವಿ. ಅದು ಸಿಗು ಮಟ್ಟ ಹಂಗೆ ತಿರ್ಗಾವ್. ನಾವು ಸಿಕ್ಕರ ಅಲ್ಲೇ ಇಲ್ಲೇ ಯಾಕೆ ಹುಡುಕ್ತೀವಿ? ಮನಸ್ಸು ಹರಿದಾಡಕ್ಕೆ ಹೋಗುದಿಲ್ಲ. ಅದು ಮನಸ್ಸು ನಿಶ್ಚಲ ಆತ. ಬೇಕಾದ ಸಿಕ್ಕ ಮ್ಯಾಗ ಮನಸ್ಸು ನಿಶ್ಚಲ ಸ್ಥಿತಿಯೊಳಗೆ ಆನಂದನ ಹೋಗ್ಬೋದು. ಮನಸ್ಸು ಚಂಚಲ ಆದ್ರೆ ಆನಂದನ ಹೋಗ್ಬೋದು. ಒಂದು ಅರ್ಧ ನಿಮಿಷರ ನಿಲ್ಲಾಗ್ತಾ ಇರಲಿಲ್ಲ ಯಾವ ವಸ್ತುವಿನಲ್ಲಿ ಮನಸ್ಸು. ಯಾಕಾದ್ರಾಗಿಲ್ಲ. ಮೊಟ್ಟ ಮೊದಲು ನಿನಗೆ ಆದಿಯಲ್ಲಿ ಆನಂದದ ಗುರುತು ಎದರ ಮುಖಾಂತರ ಮಾಡ್ಕೊಂಡೆ ಅಂದ್ರೆ ಮೊಟ್ಟ ಮೊದಲಿಗೆ ಗುರುತಾದದ್ದು ಆನಂದ. ಅವಾಗ ಅಂತಃಕರಣ ಪರಿಶುದ್ಧನ ಇರ್ತದ, ಅನ್ಯ ಭಾವ ಏನು ಇದ್ದಿದ್ದಿಲ್ಲ. ಅವಾಗ ನಮ್ಗೆ ಆನಂದದ ಅನುಭೂತಿ. ಅದು ನಾನು ಆನಂದ ಸ್ವರೂಪ ಇದ್ದೇನಂತ ಮೊದಲ ಆನಂದಕ್ಕೆ ನಾನು ಅಂತ ಅನ್ಕೊಂಡ, ಅದನ್ನು ಮರ್ತಾನ. ನಂತರದ ಭಾವ ಇವೆಲ್ಲ ಬೇಸರಕ್ಕೆ. ಮೊಟ್ಟ ಮೊದಲಿನ ಭಾವ ಏನೈತೆ ಅಲ್ಲ ಆನಂದದ ಅನುಭೂತಿ, ಅದು ಯಾರಿಗೂ ಬೇಸರ ಆಗುತ್ತೆ. ಅದ್ರ ಕಡೆ ಲಕ್ಕೊಟ್ಟು ಅನ್ಯ ಭಾವನೆಯನ್ನು ತಾಳಿದ್ದ ಜೀವ.
ತನ್ನ ಭಾವನೆಯನ್ನು ಹೆಂಗೋ ಮರಿತಿ, ಯಾಕೆ ಮರಿತಿ ಯಾಂತ ಮರಿತಿ ಅಂತ ಆವ ಚದುರನ್ನು ವಿಧಿಸಿ ನುಡಿಯಲಾರ ಅಂತ. ಗಾಢವಾದ ನಿದ್ರೆ ಹತ್ತಿದವಂಗ ಏಕದಮ್ಮ ಕನಸು ಬಿದ್ದಂಗ ಈ ಜಗದ್ರೂಪಿ ಕನಸು ತೋರೈತಿ. ಏನ್ ಪುನಃ ಈ ಕನಸಿನಿಂದ ಎಚ್ಚರ ಆದ್ಮೇಲೆ ನೀವು ಯಥಾರ್ಥ ಅನುಭವ ನಿಮ್ಗೆ ನೀ ಯಾರಿದ್ಯಾನೋ. ಏನ್ ತೊಗಲನ ನಾನಂತ ತಿಳ್ಕೊಂಡವ್ರೆಲ್ಲರೂ ತಗಲ್ಯಾಗುಳ. ಹೌದು, ಈ ದೇಹ ನಾನಂತ ತಿಳ್ಕೊಂಡವ್ರೆಲ್ಲ ತಗಲ್ಯಾಗುಳನ್ನು. ಏನ್ ಭೇದ ಅನ್ನೋದೆಲ್ಲ ದಡ್ಡದನ. ವಾಸ್ತವಿಕ ತಿಳುವಳಿಕೆ ಒಳಗೆ ಭೇದ ಇಲ್ಲ. ಅವಾಸ್ತವಿಕ ತಿಳುವಳಿಕೆ ಒಳಗೆ ಭೇದ. ನಿನಗೆ ನಿದ್ದೆಯೊಳಗೆ ಆರಾಮಿದ್ದೆ ಅಂತ ಎಚ್ಚರಾದ್ಮ್ಯಾಗ ಹೇಳ್ತಿರಲ್ಲ, ಯಾವ ಶಾಸ್ತ್ರದ ಆಧಾರದ ಮೇಲೆ ಇದನ್ನ ಹೇಳ್ತಿ ಅಂದ್ರೆ ನಿನ್ನ ಅನುಭವದ ಆಧಾರದ ಮೇಲೆ ಹೇಳ್ತೀಯ ಆರಾಮಿದ್ದೆ ಅಂತ. ಕಂಡಿಯಲ್ಲಿ ಆರಾಮಿದ್ದದನ್ನು ಕಂಡು ಹೇಳ್ತೀಯಲ್ಲಿ. ನಿದ್ದೆಯೊಳಗೆ ಆರಾಮಿತ್ತು ಅಂತ ಎಲ್ಲರೂ ಹೇಳ್ತಾರೆ. ಅಲ್ಲಿ ಏನಾರ ಇತ್ತ ನಿನಗೆ ಅನ್ಯವಾಗಿ ಏನು ಇದಿತ್ತು? ಆರಾಮಿನ ಹೊರತು ಮತ್ತೊಂದು ಏನೂ ಇಲ್ಲ. ಅಲ್ಲಿ ಅನ್ಯದ್ದನ್ನು ನೋಡಿಲ್ಲ. ಅಲ್ಲಿ ಆನಂದದ ಹೊರತು ಮತ್ತೊಂದು ಏನು ಕಂಡಿಲ್ಲ. ಎಚ್ಚರ ಆದ್ಮೇಲೆ ಏನೇನು ಕಾಣ್ತೀವಿ, ಆರಾಮ ಕಳ್ಕೊಂಡಿ. ಅನುಭವದ ಆಧಾರದ ಮೇಲೆ ಕಂಡದ್ದನ್ನ ಇಂದ್ರಿಯಗಳ ಮುಖಾಂತರ ಕಾಣಕ್ ಸಾಧ್ಯತೆ ಎಂದೂ ಸಾಧ್ಯ ಇಲ್ಲ. ಇವೆಲ್ಲ ತೋರೆಡುವ ವಸ್ತುಗಳ ಬಗ್ಗೆ ತಿಳುವಳಿಕೆ ಮಾಡ್ತೀವಿ. ಇಂದ್ರಿಯಗಳ ಗೋಚರ ಆಗ್ತೈತಿ. ಇದು ತೋರಿಕೆಲ್ಲ ಇಂದ್ರಿಯಗಳ ಗೋಚರ. ಅದು ಇರುವಿಕೆನದ ಅನುಭವ ಗೋಚರ. ಯಾವ ಶಾಸ್ತ್ರದ ಆಧಾರದ ಮೇಲೆ ನಿದ್ದೆ ಗೊತ್ತಿ? ಯಾರು ಹೇಳಿದ್ಮೇಲೆ ಗೊತ್ತಾಗ್ತ? ನಿದ್ದೆ ಮಾಡೋದು ಹೆಂಗಂತ ಯಾರನ್ನ ಕೇಳಕ್ ಹೋಕ್ಕೇನು? ಯಾರನ್ನ ಕೇಳಕ್ ಹೋಗಲ್ಲ, ಸ್ವಂತ ಅನುಭವ ಐತಿ ನಿನಗೆ. ನಿದ್ದೆ ಮಾಡೋದು ಹೆಂಗ ಅನ್ನೋದು ಯಾರನ್ನ ಕೇಳಕ್ ಹೋಗಲ್ಲ. ಯಾವ ದೇವ್ರ ದಿಂಡಿಗೆ ಬೇಡ್ಕೊಳಕ್ ಹೋಗಲ್ಲ. ನಿದ್ದೆ ಕೊಡಪ್ಪ ನನಗಂತ ಬೇಡಕ್ ಹೋಗ್ತೀನಿ. ಹೌದು, ಎಲ್ಲರೂ ಅನುಭವ ಐತಿ. ಎಲ್ಲ ಕೈ ಬಿಟ್ಟಾಗ ಅದ ಅನುಭವ ಕೊಡ್ತೈತಿ. ದಿನನಿತ್ಯ ನಾವು ಅನುಭವ ಮಾಡಿದ್ದ. ಈ ಪ್ರಪಂಚದಿಂದ ಸುಖ ಹೊಂದಬೇಕಂತ ಎಷ್ಟು ಬಡ್ಕೋತೀವಿ ನೋಡ್ರಿ. ಹೆಂಗ್ ಹೊಟ್ಟೆ ಬೆಣಿತೈತಿ ನೋಡು. ಹೆಂಗ್ ಮಾಡಿದ್ರೆ ನಾವು ಸುಖ ಸಿಗ್ತೈತಿ. ಇನ್ನೂ ಕಳಿಸ್ಬೇಕು, ಯಾಕ್ರಿ ಇನ್ನೂ ಇನ್ನೇನು ಮಾಡ್ಬೇಕು ಅನ್ನೋ ಭಾಳ ಅದಾವ ನಿಮ್ಗೆ. ಹೆಂಗ್ ಹತ್ತೈತಿ ನೋಡು ಹೊಟ್ಟೆ ಬೇನಿ. ಬಡ್ಕೋಂತಿ ಹಂಗೆ ಬಾಳೆ. ಅದ್ರ 10 ಪಟ್ಟು ಈ ಕಡೆ ಲಕ್ಕ ಕೊಟ್ಟಾಗ ಏನಾರ ಹತ್ತೈತಿ. ಬಾಳೆ ಸಂಬಂಧ ಎಷ್ಟು ಬಡ್ಕೋತಿ ನೋಡು. ಏನ್ ಲಾಭ ಆಯ್ತು ಅದು ಬಡ್ಕೊಂಡು? ಯಾವ್ದಕ್ಕೆ ಬಡ್ಕೋತಿ? ಲಾಭ ಏನು ಇಲ್ಲ. ಗುಡ್ಡಕ್ಕಲ್ಲಿ ಹೊತ್ತಂಗ ನೀನು ಬಾಳೆಕ್ ಬಡ್ಕೋದಿಲ್ಲ. ಎಷ್ಟು ಗಳಿಸಿರ ಏನಾಗ ಅದ್ರ ಪರಿಣಾಮ ಏನಾಗೈತೆ ನೋಡ್ಕೊ. ಗಳಿಸಿದವ್ರಿಗೆ ಏನಾಗೈತೆ? ನೆಮ್ಮದಿ ಸಿಕ್ಕೈತೆ ನಮ್ಗೆ. ಗಳಿಸಿದಂಗ ದುಃಖದ ಪ್ರಮಾಣ ಹೆಚ್ಚಾಕೈತಿ, ಸುಖದ ಪ್ರಮಾಣ ಹೆಚ್ಚಾಗೈತಿ. ಸಮಾಧಾನ ಕಳ್ಕೊಂಡಿ ತನ್ನಗೆ ಇದ್ದೀವಿ ಎಲ್ಲ ಇದ್ದಾಗ. ಇದನ್ನ ಗಳಿಸಿ ಕಾರಿದ್ರ ಚಿಂತೆ ಎತ್ತಿದ್ ಕೆಡಬಾರ್ದಿಂದ ಇದ್ದೆ ಹತ್ತೋದು. ಹೌದಿಲ್ಲ? ಬೆಳತಂಕ ಲಾಟನ್ ಹಿಡ್ಕೊಂಡು ಅಡ್ಡಾಡ್ತಿತ್ತಂತ. ಸುರೇ ಬಂದಂತ ಹೇಳ್ತಿದ್ರು. ಅದು ಸೌಕಾರ ಲಾಟನ್ ಹಿಡ್ಕೊಂಡು ಬೆಳತಂಕ ಅಡ್ಡಾಡ್ತಿದ್ದ ಮಾಳಿಗೆ ಮೇಲೆ. ಯಾರು ಬಂದ್ ತಿಂದಾರ ಅಂತೇಳಿ ಒಂದ್ ರೌಂಡ್ ಹಾದ ಬರುದು. ಸರ್ವತ್ನ ನೆನಪಾದ್ರು ಎದ್ದು ಲಾಟನ್ ಹಿಡ್ಕೊಂಡು ಅಡ್ಡಾಡ್ತಿದ್ದ. ಆ ಸತ್ ಮ್ಯಾಗು ದೆವ್ವಾಗಿ ನೋಡ್ಯಾರ ಅದನ್ನ. ಲಾಟನ್ ಹಿಡ್ಕೊಂಡು ಅಡ್ಡಾಡಾಗ್ತದ ನೋಡಿದ್ನ ಅಂತ. ಹೌದಿಲ್ಲ? ವಾಸನ ಹಂಗ ಅಡ್ಡಾಡುದು. ಏನ್ ಮಾಡ್ತಿರ್ತಾನ ಅದನ್ನ ಮಾಡ್ತಿರ್ತಾವ. ಸತ್ ಮ್ಯಾಗು ಸೂಕ್ಷ್ಮ ಶರೀರ ಹಂಗೆ ಸುಧಾಡ್ತೀವಿ. ನಿಜವನ್ನು ತಿಳಿ ಮಠ ಹಿಂಗ ಹೋಗೋದ ನೋಡಿ. ಏನೇನು ಆಗ್ಬೇಕಾಗಿತ್ತು ನಾವು. ಎಂತೆಂಥ ಜನ್ಮ ಹೊಂದಬೇಕಾಗಿತ್ತು. ಪೂರ್ಣ ಅದರ ಎಚ್ಚರ ಆಗುವ ಮಠ.
ಬಾಳೆ ಬದುಕು ಮಾಡಿ ದುಡ್ಡು ದುಗ್ಗಾನಿ ಗಳಿಸಿ ಬಹಳಷ್ಟು ಉಂಡು ತಿಂದು ಮಜಾ ಮಾಡಿ ಸುಖ ಹೊಂತೇನೆ ಮರ್ತು ಬಿಡ. ಬಹಳ ಮಂದಿ ಮಾಡ್ಯಾರ ಇದನ್ನ, ಹೌದಿಲ್ಲ? ವಿಷಯಗಳನ್ನೆಲ್ಲ ಗಳಿಸಿದ್ವಿ, ವಿಷಯಗಳನ್ನ ಭೋಗಿಸಿದ್ವಿ, ನೆಮ್ಮದಿಯಿಂದ ಇರಕೈತೆ ನೋಡು. ಅದಕ್ಕೆ ಅದನ್ನೆಲ್ಲ ಕಂಡ ದೋಷವನ್ನ ಕಂಡ ಇದ್ರ ಸಂಬಂಧ ತಪ್ಪಿಸ್ಕೊಂಡು ಆರಾಮಿನ ಭಾವದಾಗ ಉಳ್ಕೊಂಡು ಬಲ್ಲವು. ನಮಗಿದು ಸಿಕ್ಕಿತೋ ಸಿಗಾಕಿಲ್ಲೋ ಅಂತ ಬಾಯಿ ತಕೊಂಡು ಕುಂತೀನಿ. ಕಂಡೇನಿಲ್ಲೋ ಯಾವ್ದಾರ ಜನ್ಮದಾಗ ಎಂದೆಂದೂ ಕಂಡಿದ್ದಿಲ್ಲಪ್ಪ ಇಂಥ ಭೋಗ ಭಾಗ್ಯಗಳನ್ನು ಬಾಯಿ ತಗೊಂಡು ಕುಂತೀವಿ. ಎಷ್ಟು ಸಲ ಹುಟ್ಟಿ ಬಂದು ಮಾಡಿಲ್ಲ ನಾವು ಇದನ್ನೆಲ್ಲ. ಇದು ಹೊಳಿವಲ್ಲ ನಮಗೆ. ಎಷ್ಟು ಜನ್ಮದ ಪುಣ್ಯನೂ ಹೊಳೆದ್ರೆ ಹೊಳಿಬೇಕು, ಪುಣ್ಯ ಇದ್ರೆ ಹೊಳಿಬೇಕು. ಒಂದು ಕನಸಿನ ವ್ಯವಹಾರ ಮತ್ತೊಂದು ಕನಸಿಗೆ ಬರುವುದಿಲ್ಲ. ಹಂಗೆ ಒಂದು ಎಚ್ಚರಿಕೆ, ಹೌದಿಲ್ಲ? ಒಂದು ಜನ್ಮದಂದು ಮತ್ತೊಂದು ಜನ್ಮಕ್ಕೆ ಬರುವುದಿಲ್ಲ. ಹೋಗಲಿ ಕರ್ಕೋತಾರ ನಿನಗೆ, ನಾನು ಮಾಡಿದ್ನಿದನಂತ ಈಗಿಂದ ಈಗ ನಿನ್ನ ಹೊರಗೆ ಹಾಕಕ್ಕೆ ಚಲೋ ಮಾಡ್ತಾರೆ. ಇದು ಏನು ಮುಗಿತೀನಿ ಏನೈತಿ ಜಗ ಪುಣ್ಯ ಅಂತ ಎಲ್ಲಿ ಹೋಗ್ಲಿ ಯಪ್ಪ ನಾ ಅಂತಿರ್ತಾವು. ಯಾರು ಕರ್ಕೊಳ್ಳಲ್ವೋ ಯಪ್ಪ ನಾ ಎಲ್ಲಿ ಹೋಗ್ಲಿ, ಮಕ್ಕಳು ಸಹಿತ ನಾನು ಹೊರಗು ಅಂತಾರಲ್ವ. ನಾನಾ ಹಾಕ್ಸಿದ ಮನೇನು ಯಪ್ಪ ಇದು, ಹೌದಿಲ್ಲ? ಬಿಟ್ಟು ಹೋಗಕ್ಕೆ ಒಲ್ಲೆತ್ತಿರ್ತಾರೆ. ಯಾರನ್ನಾರು ತಂದ್ರೆ ಹೆಂಗಾರ ಹೊರಗೆ ಹಾಕ್ಬೇಕಪ್ಪ, ಇದನ್ನ ಅಜ್ಜಾರ್ ಕರ್ಕೊಂಬರಿಪ್ಪ, ಇದನ್ನ ಮೊದಲು ಹೊರಗೆ ಹಾಕೋಣ ಅಂತ. ಆದ್ಮ್ಯಾಗ ಯಾಕೆ ಸೂಕ್ಷ್ಮ ಶರೀರ ಯಾರು ಇಟ್ಕೋತಾರೆ ಇದನ್ನ? ಹೋಗಿ ಮರ ಎಲ್ಲಾರ ಹೋಗಿ, ಎಲ್ಲಿ ಹೋಗ್ಲಿ ಯಪ್ಪ ನಾ ಅಂತಿರ್ತ. ಸೂಕ್ಷ್ಮ ಶರೀರದಾಗ ಯಾರಿಗೂ ಗೊತ್ತಾಗಲ್ಲ, ಇಲ್ಲೇ ಇರ್ತೇನೋ ಯಪ್ಪ ವ್ಯಕ್ತಪಡಿಸ್ತಾವ ಮೈಯಾಗ ಬಂದು. ಗಳಿಸಿಟ್ಟಿರ್ತಾವೆಲ್ಲ ಮಾಡಿದ್ದು ಮಟ್ಟಿದ್ದು ಅದ ನೆನಪಿಗೆ ಬರ್ತದೆ. ಹೆಂಗ್ ಹೋಗ್ಲಿವೋ ನಾನು ಅಂತ. ಯಪ್ಪ ಕರ್ಕೊಂಡ್ ಬರ್ಬೇಡ, ಅಜ್ಜಾರ್ ಕರ್ಕೊಂಡ್ ಬರ್ಬೇಡ, ನಾನು ಎಲ್ಲಿ ಹೋಗ್ಲಿ ಯಪ್ಪ ನಾನು ಸಹಜ. ಎಲ್ಲ ಹಂಗೈತ್ರಿ ಸೂಕ್ಷ್ಮ ಶರೀರದೊಳಗೆ. ಯಪ್ಪ ನಾ ಒಬ್ಬಕ್ಕೆ ಇಲ್ಲ, ಇದ್ರಾಗ ಎಲ್ಲೆಲ್ಲಿ ಅದಾರ ಹೇಳೇನ ಅಂತ ಹೇಳ್ತಿರ್ತಾವ. ಈ ಊರಾಗ ಎಲ್ಲೆಲ್ಲಿ ಯಾರ್ಯಾರು ಕುಂತಾರ ಹೇಳೇನ ಅಂತಿರ್ತಾವ ಪಿಶಾಚ. ಒಮ್ಮೆ ಒಂದೆರಡು ಉದಾಹರಣೆ ಹೇಳ್ತಿ, ಬ್ಯಾಡಿನ ಸಾಕಂತ ಹೇಳಿದ್ ನಾನು. ಬ್ಯಾಡಿ ಸುತ್ತೇವ್. ಒಂದು ದನಕ್ಕೆ ಬಡ್ಕೊಂಡು ಕುಂತೈತಿ ಅಲ್ಲಿ ಮನ್ಯಾಗ, ದನದ ಮನ್ಯಾಗ ಐತಿ ಅದು ಅಂತ ಹೇಳಿದ್ವಿ. ದನಗಳಿಗೆ ಬಡ್ಕೋತಾವು, ಯಾವ ಕಾರ ಬಡ್ಬೇಕು? ಸಮಾಧಾನ ಇರ್ಲಿಕ್ಕೆ ಏನಾರು ಮಾಡ್ಕೊಂಡು ಯಾರ್ಯಾರಿಗೆ ವಾಸನೆ ಐತಿ ಅದ್ರಾಗ ನಾವು ಸುಧಾಡ್ತೀವಿ. ಅವಕ್ಕೆ ಪರಿಣಾಮ ಆಗಾಕೈತಿ ಬಿಡ್ತೈತಿ. ಅವಕ್ಕೆ ಹಿಂಗ್ಯಾಕೆ ಆಕೈತಿ? ನಾವು ಸ್ವಾಭಾವಿಕ ಮನುಷ್ಯಾಗಿ ಹಿಂಗ್ಯಾಕೆ ಆಕೈತಿ? ಯಾ ಡಾಕ್ಟರ್ ತೋರಿಸಿರು ಇವಾಗ, ಹೌದಿಲ್ಲ? ಈ ಅಜ್ಜಾರ್ ಏನಿರ್ತಾರ ಯಾಕೋ ಸಂಶಯ ಬರೋದು, ಹೌದಿಲ್ಲ? ಒಂದಿಟ ಅವ್ರನ್ನ ಎದುರಿಗೆ ಹಾಕಿರಿ ಏನಾರ ಕಡಿಮೆ ಆಗ್ಬೋದು. ನಿನ್ನನ್ನು ವರ್ಣಿಸ್ಲಿಕ್ಕೆ ಹೋಗಿ 4 ವೇದಗಳು ಹೊರಳಿ ಬಿದ್ದುವಂತ. ಚತ್ವಾರೋ ವೇದ ಚಕಿತಂ ಅವಿದತ್ತೆ. ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ, ವೇದಗಳಿಗೆ ಸುಧಾ ಸಾಧ್ಯ ಇಲ್ಲ. ಅವರ್ಣನೀಯ, ವರ್ಣನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೆಂಗ್ ವರ್ಣಿಸಲಿಕ್ಕೆ ಬರ್ತದೆ? ಮತಿಗೆ ಗೋಚರವಾಗಿ ನುತಿಗೆ ಗೋಚರ ವಹಿಸಿ, ಮತಿಗೆ ಗೋಚರವಲ್ಲವದು ನಿನ್ನ ಅತಿಶಯದ ಮಹಿಮೆಯನ್ನು ಬೇರೆ ನುತಿಸಲು ಎನ್ನಳವೇ ಮುನಿ ಮುಖ್ಯ. ಯಾಜ್ಞವಲ್ಕ್ಯರಿಗೆ ಮೈತ್ರಾದೇವಿ ಏನಂತ ಹೇಳಿದೆ ನಾನು? ಹೇಳಲಿಕ್ಕೆ ಬಾರದ್ದಲ್ಲ, ಹೌದಿಲ್ಲ? ಹೆಂಗಂತ ಹೇಳಿದ್ರು? ಮೂಕ ಸಕ್ಕರೆ ತಿಂದ ಅದನ್ನ ವ್ಯಕ್ತಪಡಿಸಕ್ ಹೆಂಗ್ ಮಾಡ್ಬೇಕವ? ಬಾಯಿ ಇಲ್ಲ, ಹೆಂಗೈತಿ ಸಿಮಿ ಐತೇನ, ಹೆಂಗೈತೆ ಇಡಿ ಪಿಡಿ ಇಟ್ಟಿ ಪಿಡಿ, ಏನ್ ಮಾಡಕ್ ಹೋಗ್ತಿಲ್ಲ, ಏನ್ ಮಾಡುದಿಲ್ಲ. ಹಂಗ ಮೂಕ್ ಸಕ್ರಿ ತಿಂದಂಗೆ. ಏನ್ ಇನ್ನೊಂದು ಅಂತಿಂತೆನಲಿಲ್ಲ, ಇನ್ನೊಂದು ಉಸಿರಲಿಕ್ಕೆ ಇಲ್ಲ, ಏನು ಅನ್ನಕ ಬರ್ಲಂಗ ಅನುಭವಿಸೋದನ್ನ. ನಿದ್ರೆಯನ್ನ ಅನುಭವಿಸ್ತೀವೋ ಏನು ಮಾತಾಡ್ತೀವ ಅದನ್ನ ಹೇಳಿಕ್ ಬರ್ತೈತಿನ? ನಿದ್ರೆ ಏನೋ ಮಾಡಿದಾಗ ಗೊತ್ತಾಗೈತೆ ಅದು ಹೆಂಗೈತೆ ಅಂದ್ರೆ ಅದ್ರಂಗನ ಐತಿ. ನಿದ್ದೆ ಮಾಡಿದಾಗ ಗೊತ್ತಾಗುತ್ತೆ.
ಹ್ಮ್ ಬಾಯಿಲೆ ವರ್ಣನ ಮಾಡಿರೋದು ಅನುಭವಿಸಿದಾಗ ಅದು ಸಕ್ರಿ ಸೀನಿ ಹೆಂಗೈತಿ ಅಂದ್ರೆ ತಿಂದಾಗ ನಿಮ್ಗೆ ಹ್ಮ್ ನೋಡಿದಾಗ ಗೊತ್ತಾಕೈತಿ ಏನೋ ಆದ್ರೆ ನೋಡಲ್ಲೇ ಹೆಂಗ್ ಗೊತ್ತಾಕೈತಿ ಅನುಭವ. ಹ್ಮ್ ಏನ್ ತಂಬಾಕ ತಿಂತಾರ್ರಿ ಏನ್ ಇರ್ತೈತಿ ಅದ್ರಾಗ ಅಂತ ಅಂದ್ರು ಪ್ರೊಫೆಸರ್ ಒಮ್ಮೆ. ಸರ್ ತಿಂದು ನೋಡ್ರಿ ನಿಮಗೂ ಅಂದ್ರೆ ಗೊತ್ತಾಕೈತಿ. ಏನ್ ತಂಬಾಕು ತಿಂತಾರ್ರಿ ಈ ಕಡೆ ಜನ ಮುಂದೆ ತಿಂತಾರ್ರಿಪ್ಪ ಅಂತ. ಸರ್ ನೀವು ತಿಂದು ನೋಡ್ರಿ ಅಂದ್ರೆ ಗೊತ್ತಾಗೈತಿ ನಿಮ್ಗೆ ಅಂದಾಗ ಗೊತ್ತಾಗೈತಿ ತಿಂದು ನೋಡ್ರಿ ಅಲ್ಲ ಅನುಭವಿಸದ ಹೊರತ ನಮ್ಗೆ ಅದು ಗೊತ್ತಾಗುತ್ತೆ. ಇನ್ನೊಬ್ರು ಹೇಳಿಕೆ ಮ್ಯಾಗ ಅದು ಹೆಂಗಿತ್ತು ಏನು ಅನುಭವಿಸಿದಾಗ ಗೊತ್ತಾಗುತ್ತೆ. ಹಂಗೆ ಎಲ್ಲಾ ಇಂದ್ರಿಯ ಸಂಪರ್ಕ ಭೋಗ ಅನುಭವಿಸಿ ಅದನ್ನ ಕಂಡಿ ಕೇಳಿ ಮತ್ತೆ ಅದನ್ನ ಮೋಹಕ್ಕೆ ಬೀಳುತ್ತೆ. ಅದ್ರ ಪರಿಣಾಮ ಏನಾಗೈತೆ ಅನ್ನೋದು ಧನು ಆತಿಲ್ಲ. ಅದು ಯಾವುದೇ ಇಂದ್ರಿಯ ಸಂಪರ್ಕ ಭೋಗ ನಮಗೇನು ಹಿತ ಕೊಡುತ್ತೆ. ಶರೀರ ಭಾವ ಬಂದ ಕೂಲೆ ನಾ ಹೆಣ್ಣದೀನಿ ಗಂಡದೀನಿ ಅಂತ ದಿಮಾಕ್ ಮಾಡ್ತೀನಿ. ನೀ ಹೆಣ್ಣು ಅಲ್ಲ ಗಂಡು ಅಲ್ಲ. ದೇಹನ ನಾನನ್ನು ಭಾವ ಗಟ್ಟಿ ಆದ್ರೆ ಮಾತ್ರ ಅಧೋಗತಿ ನಿಶ್ಚಿತ ನಿನಗೆ. ಅದಕ್ಕೆ ಇದ್ರೆ ಈ ದೇಹ ಭಾವನೆಯನ್ನು ಅಳಿ ಎಂದೆಂದೆಂದೆಂದು ಈ ದೇಹ ನಾನನ್ನು ಭಾವ ಬರಬಾರ್ದು ನಿನಗೆ. ಹಂಗೆ ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಲಾಭವನ್ನು ಮಾಡ್ಕೊ. ದೇಹ ತಾದಾತ್ಮ್ಯ ಭಾವ ಹೋಗ್ಬೇಕು ನೀನು. ಹಂಗೆ ಇದನ್ನು ಶ್ರವಣ ಮಾಡು. ಏನ್ ಗಟ್ಟಿ ಶ್ರವಣ ಮಾಡಿದ್ದನ್ನು ಮನನ ಮಾಡು ಅಂದಾಗ ಗಟ್ಟಿ ದೇಹದ ಭಾವ ಸತ್ಯ. ಗತಿ ಅವಗತಿ ಎಂಬುದೆಲ್ಲ ಚಿತ್ತಕ್ಕೆ ಹೊರತಾಗಿ ಇರುವಿಕೆಗೆ ಏನು ಇಲ್ಲ. ಎಲ್ಲ ಮನಸ್ಸಿನ ಒಳಗ ಐತಿ. ಏನ್ ಬಂಧ ಮೋಕ್ಷ ಎಲ್ಲ ಮನಸ್ಸಿನ ಗತ್ತ. ಮನಸ್ಸಿನ ಅಸ್ತಿತ್ವನೇ ಇರಲಿಲ್ಲ ಅಂದ್ರೆ ಬಂಧನೂ ಇಲ್ಲ ಮೋಕ್ಷನೂ ಇಲ್ಲ. ಅದಕ್ಕೆ ಮನಸ್ಸನ್ನು ನಾಶ ಮಾಡ್ಕೊ. ಜೀವಾತ್ಮ ಪರಮಾತ್ಮ ಅನ್ನೋದೆಲ್ಲ ನಿನ್ನ ಮನಸ್ಸಿನ ಕಲ್ಪನಾ ಆದಾಗ ಭ್ರಾಂತಿ ಒಳಗಿಂದ ಈ ಭ್ರಾಂತಿ ನಾಶ ಮಾಡ್ಕೊ. ಅಂದಾಗ ನಿನಗೆ ಶಾಂತಿ. ನೀನೇ ಕಲ್ಪಿಸ್ಕೊಂಡಿ ಇಲ್ಲೋ ಇದನ್ನು. ನೀನೇ ಕಲ್ಪಿಸ್ಕೊಂಡದ್ದು ನೀನೇ ಅಡಗಿಸಿದಾಗ ನಿನಗೆ ಆರಾಮ. ಯಾವ್ದಾರ ದೇವರು ಬಂದು ಹಿಂಗದಿ ಹೇಳಿದ ನಿನಗೆ ಹಿಂಗೆ ತಿಳ್ಕೊಪ್ಪ ಅಂತ ನಿನಗೆ ಯಾರು ಹೇಳಿದ ಮ್ಯಾಗ ತಿಳ್ಕೊಂಡಿನ ಇದನ್ನ? ಯಾರು ಹೇಳಿಲ್ಲ ನಿನಗೆ ಇದು ನೀನ ತಿಳ್ಕೊ ಅಂತ ಮನಿ ಮುಟ್ಟ ಬಂದು ಯಾರು ಹೇಳಿದ ನಿನಗೆ? ಹೇಳಿದನ ಯಾರು ಹೇಳಿದ? ನೀನ ಅದ್ರಾಗ ಐತಿ ಅಂತ ತಿಳ್ಕೊಂಡು ವಿಷಯ ವಸ್ತುಗಳು ಸುಖ ಕೊಡ್ತಾವ ಅಂತ ನೀನೇ ಕಲ್ಪಿಸ್ಕೊಂಡಿ. ಹೊಲ ಸುಖ ಕೊಡ್ತೈತಿ ಅಂತ ತಿಳ್ಕೊಂಡು ನೀನೇ ಅದ್ರ ಕಲ್ಪಿಸ್ಕೊಂಡು ಹೊಲದ ಬೆನ್ನ ಹತ್ತಿ. ನೌಕರಿ ಸುಖ ಸಿಗ್ತೈತಿ ಅಂತ ನೌಕರಿ ಬೆನ್ನ ಹತ್ತಿ. ವ್ಯಾಪಾರ ಸುಖ ಕೊಡ್ತೈತಿ ಅಂತ ವ್ಯಾಪಾರ ಬೆನ್ನ ಹತ್ತಿ. ಕೊಟ್ಟವನ್ನ ನೋಡ್ಕೊಂಡ ಏನ್ ಸುಖ ಕೊಡ್ತಾಳ ಅಂತ ಹೆಂತಿ ಅಂತ ಬೆನ್ನ ಹತ್ತಿ. ಗಂಡು ಸುಖ ಕೊಡ್ತೈತಿ ಅಂತ ಗಂಡಸನ್ ಬೆನ್ನ ಹತ್ತಿ. ಹೆಂಗಸು ಗಂಡಸು ಸುಖ ಕೊಟ್ಟಿದ್ರು ಯಾಕೆ ಸುಖ ಹೊಂದಾಕಾಗಿಲ್ಲ ಇಲ್ಲಿವರೆಗೆ? ಹೆಣ್ಣು ಗಂಡಿನಿಂದ ಸುಖ ಸಿಕ್ಬಿಟ್ಟಿದ್ರೆ ಎಲ್ಲರೂ ಸುಖ ಹೊಂದ್ಬಿಡ್ತಿದ್ರಲ್ಲ. ಒಬ್ರಿಗೊಬ್ರು ಸುಖ ಕೊಟ್ಟು ಬಿಟ್ಟಿದ್ರೆ ದುಃಖ ಅನ್ನೋದ ಉಳಿತಿದ್ದಿಲ್ಲ. ಎಲ್ಲರೂ ಸುಖಿಗಳಾಗ್ಬಿಡ್ತಿದ್ರು. ಎಲ್ಲೈತಿ ಸುಖ? ದುಃಖನ ತುಂಬೇದ ಮೃತ್ಯುದೊಳಗೆ. ಸುಖ ಎಲ್ಲೈತೆ? ಎಲ್ಲಿಯೂ ಇಲ್ಲ. ವಿಚಾರ ಮಾಡಿ ನೋಡಿದ್ರೆ ಎದರೊಳಗೂ ಇಲ್ಲ ಅನ್ನೋದು ಹೊಳಿಬೇಕು. ಎಲ್ಲ ಕೈ ಬಿಟ್ಟು ನಮ್ಮೊಳಗೆ ನಾವು ನೋಡ್ಕೊಂಡಾಗ ನಮ್ಗೆ ತೃಪ್ತಿ, ನಮ್ಗೆ ನೆಮ್ಮದಿ ಐತಿ. ನಿನ್ನೊಳಗೆ ಐತೆ. ಅದಕ್ಕೆ ಆದ ಅನುಭವ ಬಂತಂದ್ರೆ ಅನ್ಯದ್ರ ಹುಡುಕೋದು ಕೈ ಬಿಡ್ತಾನೆ. ನೀನ ಮಾಡಿಕೊಂಡು ಕಲ್ಪನಾ ನೀನ ಅಡಗಿಸಿದಾಗ ನಿನಗೆ ನೆಮ್ಮದಿ. ನೀನಲ್ಲದಕ್ಕೆ ನಾನು ನಾನದು ಅಂತ ಗಟ್ಟಿ ಹಿಡ್ಕೊಂಡು ಕುಂತಿಯಲ್ಲ ನಾನು ಅಂತ, ಅದನ್ನು ಕಳ್ಕೊ. ನೀನಲ್ಲದ ಎಲ್ಲ ಭಾವನೆಗಳನ್ನು ಕಳ್ಕೊಂಡಾಗ ನೀ ಆರಾಮಿತ್ತು.
ಇದನ್ನು ಕಳ್ಕೊಂಡ ನಾವು ಆರಾಮಿರ್ತೇನೆ ಅನ್ನೋದು ಎಷ್ಟು ಜನರಿಗೆ ಗೊತ್ತಿದೆ. ನಿನ್ನ ಭ್ರಾಂತಿ ಎಣ್ಣೆದವ್ರು ಮಾಡ್ತಾರನ, ನೀನ ತಪ್ಪು ತಿಳುವಳಿಕೆಯಿಂದ ನೀನೇ ಕಲ್ಪಿಸ್ಕೊಂಡಿದ್ದೀನಿ. ಸದ್ಗುರು ಬೋಧ ಯಾವಾಗ ಹತ್ತಿತು ಆವಾಗ ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ ಈ ನಾಲ್ಕೂ ಶರೀರಗಳಿಗೆ ಅಳಿಗಾಲು ಬಂದು ಆತ್ಮಸ್ವರೂಪದ ಕಡೆಗೆ ಲಕ್ಷ್ಯ ಹತ್ತಿತು. ಅದು ನಾಲ್ಕನೇ ಅವಸ್ಥೆ ಸುಧಾ. ಅದು ಇನ್ನು ನಿಜವನ್ನು ತೋರಿ ಅದು ಅಡಿಗೆ ಅದು ನಿಜ ಪದವದಲ್ತು ಕನ್ನಡ ಇದ್ದಂಗೆ. ಯಥಾರ್ಥ ನಿನ್ನ ನಿಜವಾದ ಇರುವನ್ನು ಇದ್ದಕ್ಕಿದ್ದಂಗೆ ತೋರಿಸಿ ಅದು ಇಲ್ಲದಂಗೆ ನಾಲ್ಕನೇ ಅವಸ್ಥೆ ಸಹಿತ ಅದು ನಿಜ ಅಲ್ಲ. ಏನ್ ಅದು ಕೆಟ್ಟು ಹೋಗ್ಬಿಡ್ತದೆ. ಯಥಾರ್ಥ ವಸ್ತು ನಿಮ್ಗೆ ಅನುಭವ ಮಾಡಿಕೊಟ್ಟು ಅದು ಇಲ್ಲದಂಗೆ ಆಗ್ಬಿಡ್ತದೆ. ಪ್ರತ್ಯೇಗಾತ್ಮನ ಬುದ್ಧಿ ಕೃತ್ಯವೇ ತೋರಿ ಅತ್ಯರ್ಥವನ್ನೇ ತೋರಿ ಕೆಡುವುದು. ಇದ್ದಕ್ಕಿದ್ದಂಗೆ ಕಂಡಿದ್ದಂಗೆ ಅದು ಯಥಾರ್ಥ ನೀ ಯಾರಿದೆ ಅನ್ನೋದು ನಿನ್ಗೆ ಅನುಭವ ತಂದುಕೊಟ್ಟು ಅದು ಇಲ್ಲದಂಗೆ ಆಗ್ಬಿಡ್ತದೆ. ಏನ್ ಅದಕ್ಕೆ ನಾಲ್ಕು ಶರೀರಗಳಿಗೆ ಅಳಿಗಾಲು ಬಂದು ಆತ್ಮಸ್ವರೂಪದ ಲಕ್ಷ್ಯ. ಯಾವಾಗ ನಿಜವಾದ ಜ್ಞಾನ ಆತ ಅವಾಗ ಮುಕ್ತ. ಏನ್ ಆನಂದಮಯವಾದ ಇರುವನ್ನು ಲಕ್ಷಿಸಿ ವೃತ್ತಿ ಯಾವಾಗ ನಿಲ್ತತಿ ಅದಕ್ಕೆ ಅನುಷ್ಠಾನ ಅಂತ. ಅನುಸಾರವಾಗಿ ನಿಲ್ಬೇಕು. ಅದೇ ವೃತ್ತಿ ತದಾಕಾರ ಆಗಿ ನಿಲ್ಬೇಕು. ಆನಂದದ ಆಕಾರ ಆಗಿ ಅನ್ಯ ಆಕಾರ ಎಲ್ಲ ಕೈಬಿಟ್ಟು ಮನಪೂರ್ವಕತೆಯಿಂದ ಪ್ರಮಾಣಬದ್ಧವಾಗಿ ಅಭ್ಯಾಸದೊಳಗೆ ತೊಡಗಬೇಕಾಗತ್ತೆ. ಔಪಚಾರಿಕವಾಗಿ ಮಾಡಿದ್ರೆ ಆಗ್ತದೆ. ಮುಖ್ಯವಾಗಿ ಇದು ನಡಿಬೇಕು. ಮನಸ್ಸು ಕೊಟ್ಟ ತೊಡಗಿದಾಗಿದ್ದ ಅನುಭವ ಬರ್ತದೆ. ಡೋಂಗಿ ಮಾಡಿದ್ರೆ ಹೀನ ಜನ್ಮ ಬರ್ತದೆ. ಮತ್ತು ಹೀನ ಜನ್ಮ ಕಾದ್ಕೊಳ್ತಾನೆ ಡೋಂಗಿಗೆ. ಮಂದಿ ಇದ್ದಾಗಲೇ ಓಂ ನಮಃ ಶಿವಾಯ ಡೋಂಗಿ ವೈರಾಗ್ಯ ಯಮಯಾತನಿಗೆ ಒಯ್ತೈತೆ ಅಂತ ಬರೋಬ್ಬರಿ ಹೇಳ. ಏನ್ ಮತ್ತು ಒಳಗೆಲ್ಲ ಬಾಳೆದ ಹೆಸರನ್ನು ಓದಿಲ್ಲ. ಹೊರಗೆ ಮಾತ್ರ ಏನಪ್ಪಾ ಆಗಿದ್ದೀನಿ ದೊಡ್ಡ ಸಾಧು ವೇದಾಂತದ ಮಾತಾಡೋದು. ಶಿವ 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 ಅನ್ನೋದು ಒಳಗತ್ತು ಬಿಡೋಂಗಿಲ್ಲ. ತುಡುಗತ್ತು ಭಾಳ ಹೀನ ಸ್ಥಿತಿ ಬರ್ತದೆ. ಏನ್ ಗೊತ್ತತ್ತದಂಗೆ ಸಾಧಿಸ್ಬೇಕು. ನಾವು ಇಲ್ಲಿ ಅದೇವಿ ಇಂತಾದ್ರಾಗ ಅದೇವನು ಗೊತ್ತತ್ತಬಾರ್ದು. ಹಂಗೆ ನಾವು ಕೆಲಸ ಮಾಡ್ಬೇಕು. ತೋರ್ಗಿ ವೈರಾಗ್ಯ ಬಿಡೋದು. ಏನ್ ನಿಜವಾದ ವೈರಾಗ್ಯ ಇದ್ದ ಹೊರಗದ ಯಾರ ಮಂದಿ ತೋರ್ಸ ಗೊತ್ತತ್ತದಂಗೆ ಅದನ್ನ ಅನುಭವ ಮಾಡ್ಕೋತ. ವಿಷಯದಿಂದ ಸುಖ ಸಿಗ್ತೈತೆ ಅನ್ನೋ ಭ್ರಾಂತಿ ಏನದ ಅದ ನಿನ್ನ ಮೋಹಕ್ಕೆ ಹಾಕುದು. ನಾವು ಈ ಭ್ರಾಂತಿ ನಾಶ ಮಾಡ್ಕೊಂಡೆ ಅಂದ್ರೆ ಮೋಹಕ್ಕೆ ಹಾಕವ್ರ ಯಾರು? ಏನ್ ಇಂದ್ರಿಯ ಸಂಯಮ ಇರ್ಲಿಲ್ಲ ಅಂದ್ರೆ ಶರೀರ ಹೆಂಗ ಆರಾಮ್ ಇರ್ತೈತಿ ನಿಂದ? ಸಿಕ್ಕಂಗ ಇಂದ್ರಿಯಗಳ ಮಾಡಿ ಎಲ್ಲ ಕೆಟ್ಟ ಹೋಗ್ತವು. ಅಲ್ಪ ವಯಸ್ಸಿನಾಗ ಶರೀರ ಅದಕ್ಕೆ ಬಾಧ ಆಗ್ತದೆ. ಇಂದ್ರಿಯಗಳ ಹಿಡಿತದಾಗಿದ್ದಕ್ಕೆ ಸಿಕ್ಕಂಗ ಬಳಸಿದ್ಪ. ಇಂದ್ರಿಯಗಳನ್ನೆಲ್ಲ ಸಿಕ್ಕಂಗ ಬಳಸಿ ಎಲ್ಲ ತಡೆ ಬಾಧ ಅದು ಎಲ್ಲ ಒಂದು ಶಿಥಿಲಾಗೋದು. ಎಲ್ಲ ಇಂದ್ರಿಯಗಳು ಅಲ್ಪ ವಯಸ್ಸಿನಾಗ ಹೋದ್ವಲ್ಲೋ ಇಲ್ಲ ಏನ್ ಮಾಡೋದ್ರಿ, ದುಪ್ಪಣಿ ಬಾಳ್ ಮಾಡಿದೀವಿ ಅಂತ. ಹೌದಿಲ್ಲ, ಇಂದ್ರಿಯಗಳ ದುಪ್ಪಣಿ ಬಾಳ ಆಗ್ತದೆ. ಸುಖ ಸಿಗ್ತದೆ ಅಂತ ಹಂಗ ಬಡ್ಕೊಂಡು ಇಂದ್ರಿಯಗಳ ಬಳಕೆ ಮಾಡಿತ್ತು. ಅದಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದಾಗ ಇದು ಜೋರು ಬಾಳ ಆಗ್ತದೆ. ಇದೇ ಜನ್ಮದೊಳಗ ಅವು ನಿಯಮಿತನದಿಂದ ಇರ್ತಾವ ಇಂದ್ರಿಯಗಳ ಬಳಕೆ. ಈ ಮನುಷ್ಯನ ಜನ್ಮದಾಗ ಏನು ನಿಯಮಿತನ ಇಲ್ಲ, ಹಿಡತನ ಇಲ್ಲ. ಏನ್ ಭಾಳ ಕೊಚ್ಚೆ ಏನ್ ಅವು ಎಷ್ಟು ಬೇಕಷ್ಟ ತಿಂತಾವು, ಹೆಚ್ಚಿನ ತಿನ್ನಾಕ ಹೋಗುದಿಲ್ಲ. ಅವು ಪಾಡಿ ತುಂಬ ಹೊಳ್ಳಿ ನೋಡುದಿಲ್ಲ. ಅವು ಕ್ರೂರ ಪ್ರಾಣಿ ಐತಿ ಅಂದ್ರು ಅಲ್ಲೇ ಬಿದ್ದೈತಿ ಅಂದ್ರು ಹೊಳ್ಳಿ ನೋಡುದಿಲ್ಲ. ಮತ್ತ ಹಸದಾಗಷ್ಟೇ ಹೋಗ್ತೈತಿ. ಹೌದಿಲ್ಲ?
ಇದು ಸತತ ಇದ್ರ ಹೆಸನ ಮತ್ತೊಂದು ಹಾ ಹಾ ಯಾವಾಗಲೂ ಸ್ವರೂಪಾನುಸಂಧಾನದಲ್ಲಿ ಇರುವುದನ್ನ ಸಾಧುವಿನ ಮುಖ್ಯ ಲಕ್ಷಣ ಅಂತ. ಅದು ಯಾವಾಗಲೂ ಅದರ ಅಭ್ಯಾಸದಾಗಿತ್ತಂದ್ರೆ ಇದು ವಿಷಯ ಚಿಂತನ ಎಲ್ಲ ಕಡಿಮೆ ಹೋಗ್ತ ಬರ್ತದೆ. ನಮ್ಗೆ ಯಾಕೆ ಕಡಿಮೆ ಆಗುವಲ್ದಂದ್ರೆ ಇದ್ರ ಅಭ್ಯಾಸ ಇಲ್ಲದಕ್ಕೆ ಅದಕ್ಕೆ ಕಾರಣ. ಇದರ ಅಭ್ಯಾಸ ಬಲಿತೆ ಅಂದ್ರೆ ವಿಷಯದ ವ್ಯಾಮೋಹ ಕಡಿಮೆ ಕುಂತ ಹೋಗ್ತೈತಿ. ಬಾಳೆದಾಗ ಆಸಕ್ತಿ ಯಾಕೆ ಹೋಗಲ್ದಂದ್ರೆ ಇದ್ರ ಅಭ್ಯಾಸ ಇಲ್ಲ ನಿಮಗೆ. ಕುಂಡ್ರಾಕ್ ಒಲ್ಲಿ, ಶ್ರವಣ ಮಾಡಕ್ ಒಲ್ಲಿ, ಮನನ ಮಾಡಕ್ ಒಲ್ಲಿ. ಇನ್ನು ಇರುವಿನ ಬಗ್ಗೆ ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ನಿಷ್ಠೆಯಿಂದ ತೊಡಗಿದಂದ್ರೆ ವಿಷಯದ ವ್ಯಾಮೋಹ ತನ್ನಿಂತಾನೆ ಕಡಿಮೆ ಹೋಗ್ತ. ಉದಾಸೀನ ಭಾವ ಬಂದ್ಬಿಡ್ತದೆ ಎಲ್ಲದರ ಬಗ್ಗೆ ನನಗೆ. ಇದ್ರ ಅಭ್ಯಾಸ ಅದಕ್ಕೆ ನಾವು ಬರುದಿಲ್ರಿ. ಎಲ್ಲ ಬಿಡ್ಬೇಕಾಗೈತಿ ನಾವು ಅಂತ ಇರ್ತಾನ. ಎಲ್ಲಾರನ್ನು ಮರಿಬೇಕಾಗೈತ್ರಿ. ಅಂಡ್ರು ಮಕ್ಕಳನ್ನ ಎಲ್ಲ ಕೈ ಬಿಡ್ಬೇಕಾಗೈತಿ. ಬಾ ತಲೆ ತಗೊಂಗಿಳಿದಂತೆ ನರೇಂದ್ರ ಕಂಡಾನ ಅಂತಿದ್ದ. ಸತ್ಯನವ್ರು ಇದ್ರ ನಾವು ಬಾ ತಗೊಂಡಿವ ಅಂದ್ರೆ ಎಲ್ಲ ಬಿಡ್ಬೇಕಾಗೈತಿ ನಾವು. ಅದಕ್ಕೆ ಒಮ್ಮಿಗಿಲೆ ಬ್ಯಾಡ ಅಂತ ನಾವು ತಗೊಳವ್ರು ಯಾರು ಇದನ್ನ ಒಳಗೆ. ಅಧ್ಯಾತ್ಮ ನಿರೂಪಣದಲ್ಲಿ ಸಿದ್ಧನಿಗೆ ಪ್ರೇಮವಿರುವುದು. ಹೌದು, ಮಾತಾಡಿದ್ರ ಬಗ್ಗೆ ಇದನ್ನ ಮಾತಾಡಂತ. ಬಾಕಿ ಬಾಳೆ ಸುದ್ದಿ ತೆಗಿಬೇಡ. ಒಬ್ಬರ ಇದ್ರೆ ಬಾಳೆ ಸುದ್ದಿ ತೆಗಿಬೇಡ ಅನ್ನೋರು ಅಂತಿದ್ರು. ಬಿಡು ಸುದ್ದಿ ಅದ ಚಾಲು ಆತ. ಸುಮ್ಮನೆ ಖಾಲಿ ಕುಂತ್ಕೂಲಿ ಮತ್ತೆ ಇನ್ನೊಬ್ಬರ ಸುದ್ದಿ, ಬಾಳೆ ಸುದ್ದಿ, ಊರ್ ಸುದ್ದಿ. ಇದು ಉಸಾಬರಿ ಎದಕ್ ಬೇಕಾಗಿತ್ತು ನಿನಗೆ? ಹೌದಿಲ್ಲ? ಏನ್ ಉಂಡಿರ್ತಾವ ಒಡ್ಡರಿಗೆ ಬರ್ತಾವ ಅಂತ ಮನಸ್ಸಿನಾಗಿದ್ದ ಮಾತು ಕೃತಿಗಳಲ್ಲಿ ಬರಾಕ್ತಿಲ್ವ. ತುಂಬ್ಕೊಂಡು ಕುಂತೈತಿ ಅದನ್ನು ವ್ಯಕ್ತಪಡಿಸ್ತೈತಿ. ಅವಾಗ ಅವ ಗೊತ್ತಾಗೈತಿ ಇದ್ರ ಮನಸ್ಸಿನಾಗ ಏನ್ ತುಂಬೈತಿ, ಅವ ಮಾತಿನ ಮ್ಯಾಗ ಗೊತ್ತಾಗ್ತೈತಿ. ಹೌದಿಲ್ಲ? ವ್ಯಕ್ತಪಡಿಸಕೈತಿ ಬಿಡ್ತಾನ ಅವನು ಮನಸ್ಸಿನಾಗಿಂದ ಹೊರಬಿಡಿಸ್ತೈತಿ. ಈ ವಿಚಾರ ಏನಾದ್ರು ಬರ್ತಾವ ನಿನಗೆ? ಇದನ್ನ ಕೇಳಿದ್ದು ವಿಚಾರ ಹೊಳ್ಳಿ ಬರ್ತಾವ ನೋಡಿ ಕೇಳಿದಿಂದ ಬಂದ್ರ ಅಣಿ ತಗೊಂಡು. ಹೌದಿಲ್ಲ? ಒಳಗಿಂದ ಬೇರೆ ಇರ್ತೈತಿ. ಅದು ತುಂಬ್ಕೊಂಡು ಕುಂತೈತಿ ಅದು ಒಳಗೆ. ವಿಷಯದ ಆಶಾ ಸಂಬಂಧ ಇನ್ನೊಬ್ಬರು ಕೂಡ ವೈರತ್ವ ಕಟ್ಕೊಂಡೆ ಅಂದ್ರೆ ಜನ್ಮ ಅಂತ ಇರ್ತೈತಿ ಅದು. ಅದಕ್ಕೆ ಯಾರು ಕೂಡ ವೈರತ್ವ ಇಲ್ಲದೆ ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೇ ಚಂದ. ಸಾಮಾನ್ಯ ಜನರಿಗೆ ಸಾಧ್ಯ ಇಲ್ಲ. ವಿಷಯ ಪಡಕರಿಗೆ ಅದು ಸಾಧ್ಯನೇ ಇಲ್ಲ. ವೈರತ್ವ ಕಟ್ಕೊಂಡೇ ಇರ್ತೈತೆ ಅದು. ಹೌದಲ್ಲ? ಮಗ್ಗಲ್ದಾನ ಮನೆಯವ್ರು ಕೂಡ ಸರಿ ಇರ್ಬೋದು. ವಿಷಯದ ಆಶಾ ಹೌದಿಲ್ಲ? ಅದ ಇದೇ ನಮ್ಗೆ ಅವ್ರಿಗೆ ಸರಿ ಇಲ್ಲ. ಅಣ್ಣ ತಮ್ಮರಿಗೆ ಸರಿ ಇಲ್ಲ. ರಾಗ ಬುದ್ಧಿ ಹೋದಾಗ ವೈರತ್ವ ಹೋಗ್ತೈತಿ. ವಿಷಯದಲ್ಲಿ ರಾಗ ಏನೈತಲ್ಲ ಅದ ನಮ್ಗೆ ಅದು ಗಟ್ಟಿ ಆದ ಕೂಡಲೇ ವೈರತ್ವ ಬರ್ತೈತಿ. ಎಲ್ಲಿವರೆಗೆ ವಿಷಯದ ಅವಲಂಬನ ಐತಿ ನೋಡ್ರಿ, ಅಲ್ಲಿವರೆಗೆ ನಿನಗೆ ನೆಮ್ಮದಿನ ಇಲ್ಲ. ಅದಕ್ಕೆ ತ್ವರೆ ವಿಷಯವನು ಅಂತ ಹೇಳ್ಯಾರ. ಇಲ್ಲ ಅಂದ್ರೆ ನಿನಗೆ ನೆಮ್ಮದಿನ ಸಿಗುದಿಲ್ಲ. ತೊರೆದು ನಿರ್ವಿಷಯದೊಳು ಕರಿಗೊಂಡು ನೀನೇ ಸುಖಿ ಇರ್ತೀಯ. ವಿಷಯದಿಂದ ವಿರಕ್ತನಾಗದ ಹೊರತು ನಿನಗೆ ಸಮಾಧಾನ ಶಾಂತಿ ಎಂದೂ ಸಾಧ್ಯ ಇಲ್ಲ. ಬಿಡದ ಬಿಟ್ಟಾಗ ಹೆಂಗೈತಿ, ಹಿಡ್ಕೊಂಡಾಗ ಹೆಂಗೈತಿ. ಬಾಳೆದ ನೆನಪಿಲ್ದಾಗ ಹೆಂಗೈತಿ, ಬಾಳೆದ ನೆನಪು ಇದ್ದಾಗ ಹೆಂಗೈತಿ. ಇದು ಯಾವ್ದು ಬಾಳೆದ ನೆನಪಿಲ್ಲ ಬಂದು ಕುಂತೀರಿ, ಇಲ್ಲಿ ಆರಾಮ್ ಅನಿಸ್ತೈತಿ. ಬಿಟ್ಟು ಕೂಡಲೇ ಚಾಲು ಆಯ್ತಿ ನೋಡ್ರಿ, ನಿನಗೆ ಆರಾಮ್ ಕಳ್ಕೊಂತೀನಿ. ಆರಾಮ್ ಕಳ್ಕೊಂಡ ನೀ ಬಾಳೆದ ನೆನಪಿನಾಗ ಆರಾಮ್ ಬೇಕಾಗಿತ್ತಂದ್ರೆ ಅದನ್ನು ತೊರೆ. ಅದು ಹೆಂಗಿದ್ರು ಅದು ಏನಾರ ಆಗಬಲ್ತು. ನಮಗೆ ಅದಕ್ಕೆ ಬೇಕಾಗಿದ್ದೀವಿ, ನಮಗೆ ಬೇಕಾದದ್ದು ಅದ್ರಾಗ ಐತಿಯೋ ಇಲ್ಲ. ಇಲ್ಲಿಲ್ಲ ಅಂದ್ರೆ ಅದ್ರ ಕಡೆ ಯಾಕೆ ಲಕ್ಷ್ಯ?
ನಿನಗೆ ಬೇಕಾದದ್ದು ಎಲ್ಲೈತಿ ಅದ್ರ ಕಡೆ ನಿನ್ನ ಲಕ್ಷ್ಯ ಇರಲಿ. ಇಂಥಲ್ಲೇ ಐತಿ ಅನ್ನೋದು ಗೊತ್ತಾಗ ಅಂತರಂಗದಲ್ಲಿ ಅನುಭವ ಬರ್ತದೆ. ಬಹಿರಂಗದಲ್ಲಿ ಯಾಕೆ ನಿನ್ನ ಲಕ್ಷ್ಯ, ಬಹಿರ್ಮುಖ ವೃತ್ತಿ ಯಾಕೆ ನಿನಗೆ? ಅದು ಧನುವನ್ನು ಊಟ ಮಾಡ್ತೈತಿ. ಅಂದಿಂದ ಅದನ್ನ ಹಿಂಸಸ್ ಈ ಮನಸ್ಸ ಯಾಕೆ ಬಳಲ್ತಿದ್ದಾರೆ, ಹೊರಗೆ ಹೋಗಿ ಹೆಣಿಕೆ ಹಾಕುದು ಬಿಡೋದನ್ನ. ಮನಸ್ಸಿಗೆ ಬುದ್ಧಿಯಾಗಿ ಅಂತರ್ಮುಖಿಯಾಗಿ ಯಾವಾಗಲೂ ಆನಂದದ ನೆನಪಿನಾಗಿರಾಕ ಮನಸ್ಸಿಗೆ ಅಭ್ಯಾಸ ಹಚ್ಬೇಕು. ಅಭ್ಯಾಸ ಬಲದಿಂದ ಅದು ನಮ್ಗೆ ಅನುಭವ ಬರ್ತದೆ. ಸತತ ಅಭ್ಯಾಸ ಬೇಕಿದೆ. ಅಂತರ್ಮುಖಿಯಾಗಿ ಅನುಭವ ಮಾಡ್ಕೊಳ್ಳೋ ಅಭ್ಯಾಸ ಇದ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮಾಡ್ಕೊಳ್ಳೋ ಲಾಭ. ಹ್ಮ್